ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಬ್ಯಾಂಗ್ಳೂರ್ನ ನಗರದ ಪೇಟ್ನಲ್ಲಿರುವಂಥ ಜ್ಯೋತಿ ಹ್ಯಾಂಡಿಕ್ರಾಫ್ಟ್ಗೆ ಬಂದಿದ್ದೀನಿ. ಸೊ ಇಲ್ಲಿ ನಿಮಗೆ ಬ್ರಾಸ್, ಕಂಚು ಮತ್ತು ಕಾಪರ್, ಬ್ರಾನ್ಸ್ ಐಟಮ್ಸ್ಗಳೆಲ್ಲ ಸಿಗುತ್ತೆ. ಅಂದರೆ ಪೂಜಾ ಒಂದು ಆರ್ಟಿಕಲ್ಸ್ ಆಗಿರ್ಬೋದು, ದೇವರ ಐಡಲ್ಸ್ಗಳಾಗಿರ್ಬೋದು, ಕಿಚನ್ ವೇರ್ ಐಟಮ್ಸ್ ಆಗಿರ್ಬೋದು, ಹೋಮ್ ಡೆಕೋರ್ ಆಗಿರ್ಬೋದು, ರಿಟರ್ನ್ ಗಿಫ್ಟ್ಸ್ ಆಗಿರ್ಬೋದು. ಸೊ ಈ ಥರ ಎಲ್ಲ ರೀತಿಯಾದಂಥ ಒಂದು ಐಟಮ್ಸ್ಗಳು ಇಲ್ಲಿ ಸಿಗುತ್ತೆ. ಸೊ ನಾನು ಕಂಪ್ಲೀಟಾಗಿ ವಿಡಿಯೋ ತೋರಿಸಿದ್ದೀನಿ. ಇದು ಮಲ್ಟಿ ಫ್ಲೋರ್ ಬಿಲ್ಡಿಂಗ್, ತುಂಬ ದೊಡ್ಡ ಶಾಪ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲ ರೀತಿಯಾದ ಐಟಮ್ಸ್ಗಳು ಇಲ್ಲಿ ಸಿಗುತ್ತೆ. ಈ ಒಂದು ಶಾಪ್ನ ಕಂಪ್ಲೀಟ್ ಅಡ್ರೆಸ್ ಡೀಟೇಲ್ಸ್ ಎಲ್ಲ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಇನ್ ಕೇಸ್ ಏನಾದರೂ ಕ್ವೆರೀಸ್ ಇತ್ತು ಅಂದರೆ ಸ್ಕ್ರೀನ್ ಮೇಲೆ ಬರೋವಂಥ ನಂಬರ್ಗೆ ಡೈರೆಕ್ಟಾಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಬನ್ನಿ ಇವಾಗ ನೋಡ್ತಾ ಹೋಗೋಣ. ನಮಸ್ತೆ ಸರ್, ನಿಮ್ಮ ಶಾಪ್ ಬಗ್ಗೆ ಹೇಳಿ. ಈಗ ಆಲ್ರೆಡಿ ನಿಮ್ಮ ಶಾಪ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು, ನಿಮ್ಮ ನೋಡಿದ ತಕ್ಷಣ ಗೊತ್ತಾಗ್ಬಿಟ್ಟಿರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ನಿಮ್ಮ ಶಾಪ್ ಎಲ್ಲಿರೋದು ಮತ್ತು ನಿಮ್ಮ ಶಾಪ್ ಬಗ್ಗೆ ಹೇಳಿ ಸರ್. ಮೇಡಮ್, ನಮ್ಮ ಶಾಪ್ ಹೆಸರು ಬಂದ್ಬಿಟ್ಟು ಜ್ಯೋತಿ ಹ್ಯಾಂಡಿಕ್ರಾಫ್ಟ್ಸ್ ಅಂತ ಇರುತ್ತೆ. ನಮ್ಮ ಲೊಕೇಟ್ ಆಗಿರೋದು ನಗರದ ಪೇಟೆ ಮೈನ್ ರೋಡ್ ಅಲ್ಲಿ ರಾಮ್ ಮೆಡಿಕಲ್ ಇದೆ. ರಾಮ್ ಮೆಡಿಕಲ್ ಆಪೋಸಿಟ್. ನೀವು ಈ ಕಡೆ ಎಸ್ ಪಿ ರೋಡ್ ಕಡೆ ಟೌನ್ ಹಾಲ್ ಕಡೆಯಿಂದ ಬಂದ್ರೆ ಅಲ್ಲಿ ಧರ್ಮರಾಯನ ಸ್ವಾಮಿ ದೇವಸ್ಥಾನ ಇದೆ. ಕರ್ಗ ದೇವಸ್ಥಾನ ಅಂತಾರೆ. ವರ್ಷಕ್ಕೆ ಒಂದ್ಸಲಿ ಕರ್ಗ ಉತ್ಸವ ಆಗುತ್ತಲ್ಲ, ಆ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಬಂದ್ರೆ ಅಲ್ಲಿ ರಾಮ್ ಮೆಡಿಕಲ್ ಇದೆ. ರಾಮ್ ಮೆಡಿಕಲ್ ಆಪೋಸಿಟ್ ನಮ್ದು ಅಂಗಡಿ ಇರೋದು. ಮತ್ತೆ ಈ ಕಡೆಯಿಂದ ಚಿಕ್ಕಪೇಟೆ ಕಡೆಯಿಂದ ಬಂದ್ರೆ ರಾಜಾ ಮಾರ್ಕೆಟ್ ಹತ್ರ ಬಂದು ಯಾರನ್ನು ಕೇಳಿದ್ರೆ ಗೊತ್ತಾಗುತ್ತೆ. ಮತ್ತೆ ಮೆಟ್ರೋ ಸ್ಟೇಷನ್ ಚಿಕ್ಕಪೇಟೆಯಿಂದ ಬಂದ್ರೆ ಒಂದು 10 ನಿಮಿಷ ಬೈ ವಾಕಬಲ್ ಡಿಸ್ಟೆನ್ಸ್ ರಾಜಾ ಮಾರ್ಕೆಟ್ ಹತ್ರ ಬರಬೇಕು. ಈ ಮೈಸೂರು ಬ್ಯಾಂಕ್ ಕಡೆಯಿಂದ ಬಂದ್ರೆ 10 ನಿಮಿಷ ವಾಕಬಲ್ ಡಿಸ್ಟೆನ್ಸ್ ರಾಜಾ ಮಾರ್ಕೆಟ್ ಬಂದು ಯಾರನ್ನು ಕೇಳಿದ್ರೆ ಗೊತ್ತಾಗುತ್ತೆ. ಮತ್ತೆ ನಮ್ದು ಮೈನ್ ಸರ್ವಿಸ್ ಇರೋದು, ಸಪ್ಲೈ ಇರೋದು ಹೋಲ್ಸೇಲ್ ಆದ್ರೆ ಕರ್ನಾಟಕ, ತಮಿಳುನಾಡು, ಆಂಧ್ರ, ಕೇರಳ, ತೆಲಂಗಾಣ ಎಲ್ಲ 4 ಸ್ಟೇಟ್ಗೆ ನಾವು ಸಪ್ಲೈ ಮಾಡ್ತೀವಿ. ಮತ್ತೆ ಎಲ್ಲ ಆನ್ಲೈನ್ ಮಾಡೋರು ನಮ್ಮ ಹತ್ರ ತಗೊಂಡೋಗಿ ಮುಂದೆ ಆನ್ಲೈನ್ ಕೂಡ ಮಾಡ್ತಾರೆ. ಇಂತ ನಮ್ದು ಹೋಲ್ಸೇಲ್ ಅಂಗಡಿ. ನಾವು ನೋಡಿ ವಾಟ್ಸ್ಆಪ್ ಅಲ್ಲಿ ಯಾರಿಗೂ ಸರ್ವಿಸ್ ಕೊಡಲ್ಲ. ಮತ್ತೆ ವಿಡಿಯೋ ಮಾಡಿ ವಿಡಿಯೋ ಅಲ್ಲಿ ತೋರಿಸಿ ವಾಟ್ಸ್ಆಪ್ ಅಲ್ಲಿ ತೋರಿಸಿ ವ್ಯಾಪಾರ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಸ್ಟೋರ್ ವಿಸಿಟ್ ಮಾಡೋರಿಗೆ ನಮ್ಮ ಅಂಗಡಿಯಲ್ಲಿ ಡೈರೆಕ್ಟ್ ಆಗಿ ಸ್ಟೋರ್ ವಿಸಿಟ್ ಯಾರು ಮಾಡ್ತಾರೆ ಅವ್ರಿಗೆ ನಾವು ಹೋಲ್ಸೇಲ್ ರೇಟ್ ಅಲ್ಲಿ ರೀಟೇಲ್ ಕೊಡ್ತೀವಿ. ಈ ಬೆನಿಫಿಟ್ ಕೊಡ್ತೀವಿ. ಸೆಕೆಂಡ್, ನಮ್ದು ತುಂಬಾ ವಿಡಿಯೋ ನಾವು ಮಾಡಿದೀವಿ. ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು, ಕಸ್ಟಮರ್ ಸರ್ಚ್ ಮಾಡಿದ್ರು ಗೊತ್ತಾಗುತ್ತೆ. ಜ್ಯೋತಿ ಬ್ರಾಸ್ ಅಂತ ಮಾಡಿದ್ರು ಗೊತ್ತಾಗ್ಬಿಡುತ್ತೆ. ಇಲ್ಲ ಬ್ರಾಸ್ ಪೂಜಾ ಐಟಮ್ಸ್ ಬೆಂಗಳೂರು ಅಂತ ಹಾಕಿದ್ರು ಗೊತ್ತಾಗ್ಬಿಡುತ್ತೆ. ಈ ತರ ನಾವು ಇವಾಗ ಹೊಸ ವರ್ಷಗೆ ಯಾಕೆ ಮಾಡಿದೀನಿ ಅಂದ್ರೆ, ಈಗ ಹೊಸ ಐಟಮ್ಸ್ ತುಂಬಾ ಬಂದಿದೆ. ಮತ್ತೆ ಒಂದು ಸರ್ವಿಸ್ ಕೊಡ್ತೀವಿ ಕಸ್ಟಮರ್ಗೆ. ಮೇನ್ ಸರ್ವಿಸ್ ಏನಿದೆ ಅಂದ್ರೆ, ಅವ್ರ ಮನೆಯಲ್ಲಿ ಹಳೆ ಪಾತ್ರೆ ಯಾವುದೇ ಹಿತ್ತಾಳೆ, ತಾಮ್ರ ಇದ್ರೆ ಅದನ್ನ ನಾವು ರಿಟರ್ನ್ ತಗೊಳ್ತೀವಿ. ಅದಕ್ಕೆ ಎಕ್ಸ್ಚೇಂಜ್ ಅಲ್ಲಿ ಬೇಕಾದ್ರೆ ಅವ್ರ ಐಟಮ್ ತಗೊಬಹುದು, ಇಲ್ಲ ದುಡ್ಡು ತಗೊಬಹುದು. ಆತರ ನಾವು ಸರ್ವಿಸ್ ಕೊಡ್ತೀವಿ. ಸೆಕೆಂಡ್ ಸರ್ವಿಸ್ ಏನಿದೆ ಅಂದ್ರೆ, ಕಸ್ಟಮರು ಬರ್ತಾರೆ, ಅವ್ರಿಗೆ ಸುಮಾರು ಈಗ ಫಂಕ್ಷನ್ ಇರುತ್ತೆ ಮನೆಯಲ್ಲಿ, ಅವ್ರಿಗೆ ಕೆಲವೊಂದು ಟಾರ್ಗೆಟ್ ಇರುತ್ತೆ. 500 ಜನ ಬರ್ತಾರೆ, ಇಲ್ಲ 450 ಜನ ಬರ್ತಾರೆ. ಅವ್ರಿಗೆ ಟಾರ್ಗೆಟ್ ಕರೆಕ್ಟ್ ಆಗಿ ಇರೋದಿಲ್ಲ. ಆತರ ಅವರು ರಿಟರ್ನ್ ಗಿಫ್ಟ್ ತಗೊಳ್ಳೋದಕ್ಕೆ ಈಗ 400 ಪೀಸ್ ತಗೊಂಡ್ರೆ ಕಡಿಮೆ ಆಗ್ಬಿಡುತ್ತೆ, 500 ತಗೊಂಡ್ರೆ ಜಾಸ್ತಿ ಆಗ್ಬಿಡುತ್ತೆ. ಆತರ ಅವ್ರು ಟೆನ್ಷನ್ ತಗೊಳ್ಳೋದು ಬೇಡ. ಅವ್ರು ಬೇಕಾದ್ರೆ ಅವ್ರಿಗೆ 500 ಪೀಸ್ ಟಾರ್ಗೆಟ್ ಇದ್ರೆ ಅವ್ರು 600 ಪೀಸ್ ತಗೊಂಡು ಹೋಗ್ಬೋದು. ಅದು ಮಿಕ್ಕಿದ್ರೆ ನೀವು ರಿಟರ್ನ್ ಕೊಡ್ಬೋದು. ನಾವು ರಿಟರ್ನ್ ತಗೊಳ್ತೇವೆ, ಬಟ್ ಎಸ್ ಇಟ್ ಈಸ್ ಇರಬೇಕು. ನಾನು ರಿಟರ್ನ್ ಕೂಡ ತಗೊಳ್ತೀವಿ. ಆ ಫೆಸಿಲಿಟಿ ಕೊಡ್ತೀವಿ. ಮತ್ತೆ ಇನ್ನೂ ಒಂದು ನ್ಯೂ ಇಯರ್ ಗೆ ನಾವು ಒಂದು ಆಫರ್ ಇಟ್ಟಿದ್ದೀನಿ. ಆ ಆಫರ್ ಏನಿದೆ ಅಂದ್ರೆ, ನಿಮ್ಮ ಚಾನೆಲ್ ಕಡೆಯಿಂದ ಯಾರು ಬಂದ್ರೆ 5ನೇ ತಾರೀಕು ಮೇಲೆ ಮತ್ತೆ 10ನೇ ತಾರೀಕು ಜನವರಿ ಒಳಗಡೆ ಯಾರು ಬಂದ್ರೆ 5 ಡೇಸ್ ಅಲ್ಲಿ ನಾವು 10% ಡಿಸ್ಕೌಂಟ್ ಕೊಡ್ತೀವಿ. ಈ ಆಫರ್ ಕೊಡ್ತೀವಿ. ಇದು ನಿಮ್ ಚಾನೆಲ್ ಕಡೆಯಿಂದ ಬರೋ ಅವ್ರಿಗೆ ಮಾತ್ರ ಕೊಡ್ತೀವಿ. ಮತ್ತೆ ನೋಡಿ, ನಮ್ಮಲ್ಲಿ 2 ಅಂಗಡಿ ಇದೆ. ನಮ್ದು ಇನ್ನೂ ಒಂದ್ ಅಂಗಡಿ ವಿಗ್ರಹ ಅಂಗಡಿ ಇದೆ. ಆ ವಿಗ್ರಹದು ನಿಮ್ಗೆ 100 ಗ್ರಾಮ್ಸ್ ಇಂದ ಹಿಡಿದು 150 kg ವರೆಗೂ ಎಲ್ಲ ವೆರೈಟೀಸ್ ವಿಗ್ರಹ ಸಿಗುತ್ತೆ. ಏನೇನೆಲ್ಲ ಸಿಗುತ್ತೆ ಸರ್ ಪ್ರಾಡಕ್ಟ್ಸ್? ನೋಡಿ, ವಿಗ್ರಹದು ಒಂದು ಅಂಗಡಿ ಇದೆ, ಅದು 4 ಫ್ಲೋರ್ ಇದೆ. ಮತ್ತೆ ಪೂಜಾ ಐಟಮ್ಸ್, ಕಿಚನ್ ವೇರ್ ಐಟಮ್ಸ್, ಅಡಿಗೆ ಐಟಮ್ಸ್, ಹಿತ್ತಾಳೆ ಐಟಮ್ಸ್, ತಾಮ್ರ ಐಟಮ್ಸ್, ಕಂಚ ಐಟಮ್ಸ್, ಬ್ರಾಂಜ್ ಐಟಮ್ಸ್, ಎಲ್ಲ ವೆರೈಟೀಸ್ ನಮ್ಗೆ ಸಿಗುತ್ತೆ ನಮ್ಮಲ್ಲಿ. ನಮ್ದು 2000 ಸ್ಕ್ವೇರ್ ಫೀಟ್ ಅಲ್ಲಿ 6 ಫ್ಲೋರ್ ಇದೆ. ಒಂದೊಂದು ಫ್ಲೋರ್ ಅಲ್ಲಿ ಒಂದೊಂದು ಐಟಮ್ಸ್ ಇದೆ. ಒಂದು ಫ್ಲೋರ್ ಅಲ್ಲಿ ಕಿಚನ್ ವೇರ್ ಐಟಮ್ಸ್ ಇದೆ, ಒಂದು ಫ್ಲೋರ್ ಸ್ಮಾಲ್ ದೀಪ ಇದೆ, ಒಂದು ಫ್ಲೋರ್ ಚಂಬು ವೆರೈಟೀಸ್ ಇದೆ, ಒಂದು ಫ್ಲೋರ್ ದೀಪ ಇದೆ. ನಮ್ದು ಮೈನು ಈಗ ದೇವಸ್ಥಾನಕ್ಕೆ ಪ್ರಾಣ ಪ್ರತಿಷ್ಠೆ ಆಗುತ್ತೆ. ಅಲ್ಲಿ ಬ್ರಹ್ಮ ಕಳಸಕ್ಕೆ ಚಂಬು ಬೇಕಾದ್ರೆ 1000 ಪೀಸ್ 2000 ಪೀಸ್ ಬೇಕಾದ್ರೆ ನಮ್ಮ ಹತ್ರ ಎಟ್ ಎ ಟೈಮ್ ರೆಡಿ ಸಿಗುತ್ತೆ. ಮತ್ತೆ ರಿಟರ್ನ್ ಗಿಫ್ಟ್ಸ್ ಗೆ ಈಗ ರಿಟೇಲ್ ಅಂಗಡಿಯಲ್ಲಿ ಏನ್ ಮಾಡ್ತಾರೆ, ಒಂದೊಂದು 2 ಪೀಸ್ ಎಲ್ಲ ತುಂಬಾ ವಿಡಿಯೋ ಮಾಡ್ತಾರೆ ಒಬ್ಬೊಬ್ರು, ಬಟ್ ಒಂದೊಂದು 2 ಪೀಸ್ ಎಲ್ಲ ಇಟ್ಟಿರ್ತಾರೆ. ಅವ್ರಿಗೆ ರಿಟರ್ನ್ ಕೇಳ್ತಾರೆ, ಆದ್ರೆ ಸರ್ ಒಂದು ದೀಪ ಬೇಕು, 200 ಪೀಸ್ ಬೇಕಾದ್ರೆ ಅವ್ರಿಗೆ ಒಂದ್ 2 ದಿವಸ ಆಗಿದ್ರೆ ತಂದು ಕೊಡ್ತೀನಿ ಅಂತ ಹೇಳ್ತಾರೆ. ಅದು ನಮ್ಮ ಹತ್ರ ತಗೊಂಡೋಗಿ ಕೊಡ್ಬೇಕು. ಈಗ ನಮ್ಮ ಅಂಗಡಿಗೆ ಬಂದ್ರೆ ಅವ್ರಿಗೆ ಪ್ಲಸ್ ಪಾಯಿಂಟ್ ಏನಿದೆ ಅಂದ್ರೆ, ಅವ್ರು ಒಂದೇ ಸಲ ಬಂದ್ರೆ 500 ಇಲ್ಲ 1000 ಪೀಸ್ ಬೇಕಾದ್ರೆ ನಮ್ಮಲ್ಲಿ ರೆಡಿಯಾಗಿ ಸಿಗುತ್ತೆ. ಅವ್ರು ಎಟ್ ಎ ಟೈಮ್ ತಗೊಂಡು ಹೋಗ್ಬೋದು. ಮತ್ತೆ ಕ್ವಾಲಿಟಿ ಕೂಡ ಸಿಗುತ್ತೆ. ಈಗ ರಿಟೇಲ್ ಅಲ್ಲಿ ಮತ್ತೆ ಈ ಆನ್ಲೈನ್ ಅಲ್ಲಿ ಏನಾಗುತ್ತೆ, ಈಗ ನೋಡಿ ಇದೇ ಐಟಮ್ ತಿಳ್ಕೊಳ್ಳಿ, ಇದು 500 ಪೀಸ್ ಬೇಕು. ಈಗ ನಾವು ಮಾಡ್ಬೇಕಾದ್ರೆ ಇದರಲ್ಲಿ ಅವ್ರು ಹೇಳ್ತಾರೆ ನನಗೆ, ನೋಡಿ ಸರ್ ಈಗ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ, ಸ್ವಲ್ಪ ಕಡಿಮೆ ರೇಟ್ ಅಲ್ಲಿ ಬೇಕಾದ್ರೆ ಒಂದು 10 ಗ್ರಾಮ್ ತೂಕ ಕಡಿಮೆ ಮಾಡ್ಬಿಟ್ರೆ 10 ರೂಪಾಯಿ ಕಡಿಮೆ ಆಗ್ಬಿಡುತ್ತೆ. ಅದಕ್ಕೆ ನಮ್ಮಲ್ಲಿ ಆತರ ಇಲ್ಲ, ಏನ್ ತೂಕ ಇರುತ್ತೆ ಅದೇ ಕೊಡ್ತೀವಿ. ಈ ಕಸ್ಟಮರ್ 10 ಗ್ರಾಮ್ 20 ಗ್ರಾಮ್ ಹಿತ್ತಾಳೆ ತಾಮ್ರಲ್ಲಿ ನೋಡಲ್ಲ, ಬಟ್ ಇದು ಚಿನ್ನ ಬೆಲೆ ಇದ್ದಂಗೆ ಐಟಮ್ಸ್ ಎಲ್ಲ ನೋಡ್ಬೇಕು. ಮತ್ತೆ ನೋಡಿ, ಮತ್ತೆ ಇನ್ನೊಂದು
ಇನ್ನೊಂದು ಸರ್, ಇವಾಗ ಏನಂತ ಅಂದ್ರೆ ಕೆಲವು ಕಡೆ ಎಲ್ಲ ಬ್ರಾಸ್ ಕ್ವಾಲಿಟಿನೂ ಕಮ್ಮಿ ಇರುತ್ತೆ. ಸೊ ಅವಾಗ ಅಲ್ಲಿ ಕಮ್ಮಿ ಇರುತ್ತೆ, ಇಲ್ಲಿ ಜಾಸ್ತಿ ಇದೆ, ಸಮಥಿಂಗ್ ಆ ತರದ್ದೆಲ್ಲ ಬರುತ್ತೆ. ಸೊ ಅದ್ರಲ್ಲಿ ಏನು ಇರುತ್ತೆ? ಅದಕ್ಕೆ ನಾನು ಹೇಳ್ತೀನಿ, ನಮ್ದು ಬ್ರ್ಯಾಂಡ್ ಆದ್ರೆ ನೋಡಿ, ಪ್ರತಿಯೊಂದು ಐಟಮ್ಸ್ ಗೆ ಜ್ಯೋತಿ ಅಂತ ಬ್ರ್ಯಾಂಡ್ ಇರುತ್ತೆ. ಈ ಜ್ಯೋತಿ ಬ್ರ್ಯಾಂಡ್ ಅಲ್ಲಿ ಇದು ಬ್ರಾಂಡೆಡ್, ಇದರಲ್ಲಿ ಕ್ವಾಲಿಟಿ ಕಂಪ್ರಮೈಸ್ ಇರೋದೇ ಇಲ್ಲ. ಇದು ಬ್ರಾಸ್ ಆದ್ರೆ ಯಾವ್ದು ಮೆಟಲ್ ಇಲ್ಲ, ಕಾಪರ್ ಮತ್ತೆ ಜಿಂಕ್ ಮಿಕ್ಸ್ ಮಾಡಿದ್ರೆ ಬ್ರಾಸ್ ತಯಾರಾಗುತ್ತೆ. ಈಗ ಜಿಂಕ್ ರೇಟ್ 150 ರೂಪಾಯಿ ಕೆಜಿ ಇರುತ್ತೆ, ಕಾಪರ್ ರೇಟ್ 800 ರೂಪಾಯಿ ಮೇಲೆ ಇರುತ್ತೆ. ಅವಾಗ ಜಿಂಕ್ ಒಂದು 20% ಹಾಕ್ತಾರೆ, ಕಾಪರ್ ಒಂದು 80% ಹಾಕಿದ್ರೆ ಅದ್ರದ್ದು ರೇಟ್ ಜಾಸ್ತಿ ಆಗಿಬಿಡುತ್ತೆ, ಮತ್ತೆ ಒಳ್ಳೆ ಕ್ವಾಲಿಟಿ ಇರುತ್ತೆ. ಅದೇ ಐಟಮ್ಸ್ ಜಿಂಕ್ ಒಂದು 40% ಹಾಕ್ಬಿಟ್ರೆ ರೇಟ್ ಕಡಿಮೆ ಆಗ್ಬಿಡುತ್ತೆ. ಬಟ್ ಬರೀ ಕಲರ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಬರುತ್ತೆ, ಕ್ವಾಲಿಟಿ ಗೊತ್ತಾಗಲ್ಲ. ಅದಕ್ಕೆ ನಾವು ಕಸ್ಟಮರ್ಗೆ ಹೇಳ್ತೀವಿ, ಡೈರೆಕ್ಟ್ ವಿಸಿಟ್ ಮಾಡ್ಬಿಟ್ಟು ಅಂಗಡಿಗೆಲ್ಲೇ ಬಂದ್ಬಿಟ್ಟು ನೋಡಿ. ಮತ್ತೆ ಒಂದು ಸೌಭಾಗ್ಯ ಮೇಡಮ್ ನಮ್ಗೆ, ನೋಡಿ ನಾವು ಎಲ್ಲ ದೇವಸ್ಥಾನಕ್ಕೆ ಐಟಮ್ ಕಳಿಸ್ತೀವಿ. ಮತ್ತೆ ದೇವಸ್ಥಾನ ಅವರು ಯಾವುದೇ ದೇವಸ್ಥಾನಕ್ಕೆ 200 ಕೆಜಿ ಗಂಟೆ, 300 ಕೆಜಿ ಗಂಟೆ, ಇಲ್ಲ ತ್ರಿಶೂಲ, ಯಾವುದೇ ಪೂಜೆ ಐಟಮ್ ಬೇಕಾದ್ರೆ ನಾವು ಕಳಿಸ್ತೀವಿ. ನನಗೆ ಆ ದೇವಸ್ಥಾನದಿಂದ ನನಗೆ ಒಂದು ಸೌಭಾಗ್ಯ ಸಿಕ್ಕಿದೆ. ಉಡುಪಿ ಪೇಜಾವರಮಠ ಸ್ವಾಮೀಜಿ ಕಡೆಯಿಂದ ನಾವು ಅಯೋಧ್ಯ ಪ್ರಾಣ ಪ್ರತಿಷ್ಠೆ ಉತ್ಸವ ಆಯ್ತಲ್ಲ, ಆ ಉತ್ಸವದಲ್ಲಿ ನೋಡಿ ಇಲ್ಲಿ ಇದೆ, ಸರಿ ರಾಮ ಜನ್ಮ ಭೂಮಿ ಮಂದಿರ ಪ್ರತಿಷ್ಠಾ ಮಂಡಲ ಉತ್ಸವ 2024 ಅಯೋಧ್ಯ. ಆ ಉತ್ಸವದಲ್ಲಿ, ಆ ಪ್ರಾಣ ಪ್ರತಿಷ್ಠೆ ಉತ್ಸವದಲ್ಲಿ ಇಂಥ ವಿಗ್ರಹ ನಾವು 250 ಪೀಸು ಸ್ವಾಮೀಜಿ ಕಡೆಯಿಂದ ನಾವು ಮಾಡಿಕೊಟ್ಟಿದ್ದೀವಿ. ಇದು ನಮ್ದು ಪುಣ್ಯ, ಸೌಭಾಗ್ಯ. ಯಾಕಂದ್ರೆ ಆ ದೇವಸ್ಥಾನಕ್ಕೆ ಸುಮಾರು ಜನ ಕೊಡೋರು ಇದ್ದಾರೆ. ಬಟ್ ಈ ಸೌಭಾಗ್ಯ ಸಿಗಿರೋದು ಸ್ವಾಮೀಜಿ ಕಡೆಯಿಂದ ನಮಗೆ ಸಿಗಿದೆ. ಮತ್ತೆ ಏನು ನಮ್ ಪುಣ್ಯ ಇರಬೇಕು, ಅದಕ್ಕೆ ನನ್ನ ಸೌಭಾಗ್ಯ ಸಿಗಿದೆ. ಇಂಥ 250 ಪೀಸ್ ನಾನು ಮಾಡಿಕೊಟ್ಟಿದ್ದೀನಿ. ಇದು ಎಲ್ಲ VIP ಗೆ ರಿಟರ್ನ್ ಗಿಫ್ಟ್ಸ್ ಅಲ್ಲಿ ಇದು ಹೋಗಿದೆ. ಓಕೆ, ಮತ್ತೆ ಈ ತರ ಐಟಮ್ಸ್ ನಿಮ್ಗೆ ಎಷ್ಟು ವೆರೈಟೀಸ್ ಇಂಡಿಯಾದಲ್ಲಿ ಎಲ್ಲೂ ಸಿಗಲ್ಲ, ಎಷ್ಟು ಮಾತ್ರ ಗ್ಯಾರಂಟಿ. ಇನ್ನೊಂದು ಹೇಳ್ತೀನಿ ಕೇಳಿ, ನಮ್ಮ ರೇಟ್ಗೆ ಯಾರು ಕೊಡೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ನಾನೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀನಿ. ಬಟ್ ಕ್ವಾಲಿಟಿ ಒಂದು ನೋಡ್ಬೇಕು, ಕ್ವಾಲಿಟಿ ನೋಡಿಲ್ಲ ಆದ್ರೆ ಅದು ಕಡಿಮೆ ಮಾಡಿದೆ. ಈಗ ಇದು ಒಂದು ಮಾಡೋದಿಕ್ಕೆ ಈ ಕೈ ಕೆಲಸ ಎಲ್ಲ ಮಾಡ್ತಾರೆ, ಒಬ್ರು ಕಲಿಯೋರು 100 ರೂಪಾಯಿಗೆ ಮಾಡ್ಕೊಟ್ಬಿಡ್ತಾರೆ. ಇನ್ನ ಒಂದು ಒಳ್ಳೆ ಕಾರಿಗರು ಕೆಲಸ ಮಾಡೋರು ಅವರು 500 ರೂಪಾಯಿಗೂ ಮಾಡಲ್ಲ. ಆತರ ರೇಟ್ ವೇರಿಯೇಷನ್ ಇರುತ್ತೆ, ಕ್ವಾಲಿಟಿ ವೇರಿಯೇಷನ್ ಇರುತ್ತೆ. ಕಸ್ಟಮರ್ಗೆ ಫೋನ್ ಅಲ್ಲಿ ಏನೋ ಗೊತ್ತಾಗಲ್ಲ. ಅದಕ್ಕೆ ದಯವಿಟ್ಟು ಹೇಳ್ತೀನಿ ಕಸ್ಟಮರ್ಗೆ, ನೀವು ಇಲ್ಲಿ ಬಂದು ವಿಸಿಟ್ ಮಾಡ್ಕೊಂಡು ತಗೊಂಡೋಗಿ ಐಟಮ್ಸ್. ನಿಮ್ಗೆ ಒಳ್ಳೆ ಸರ್ವಿಸ್ ಕೊಡ್ತೀವಿ, ಒಳ್ಳೆ ಕ್ವಾಲಿಟೀಸ್ ಕೊಡ್ತೀವಿ, ಒಳ್ಳೆ ಐಟಮ್ಸ್ ಕೊಡ್ತೀವಿ. ಮತ್ತೆ ನೋಡಿ, ನಾವು 30 ವರ್ಷದಿಂದ ಈ ವ್ಯಾಪಾರ ಮಾಡ್ತಾ ಇದ್ದೀನಿ. 87 ಇಂದ ಇದೇ ಬಿಸ್ನೆಸ್ ಮಾಡಿದ್ದೀನಿ. ನಾವು ಓನ್ ಆಗಿ ಮೋಲ್ಡಿಂಗು ಮಾಡಿದ್ದೀನಿ, ಕೆಲಸನೂ ಮಾಡಿದ್ದೀನಿ. ನಮ್ಗೆಲ್ಲ ಐಡಿಯಾ ಇರುತ್ತೆ. ಮತ್ತೆ ಕಸ್ಟಮರ್ ಈಸ್ ಗಾಡ್. ಅದು ಯಾಕೆ ಹೇಳ್ತೇನೆ ಅಂದ್ರೆ, ನೋಡಿ ನಮ್ಮನ್ನ ಹುಡ್ಕೊಂಡು ಕಸ್ಟಮರ್ ಬರ್ತಾ ಇದು ನಮ್ಗೆ ತುಂಬಾ ಸಂತೋಷ. ಯಾಕೆ ಅಂತ ಹೇಳಿದ್ರೆ, ಈ ಕಸ್ಟಮರ್ ಬರ್ತಾರೆ, ಒಂದು 2-3 ಐಟಮ್ ತಗೊಂಡ್ರೆ ಅದಕ್ಕೆ ನನ್ನ ಲಾಭ ಸಿಗುತ್ತೆ. ಆ ಲಾಭದಿಂದ ನಾವು ಈ ಲೆವೆಲ್ಗೆ ಬಂದಿದ್ದೀನಿ, ಅದು ದೇವರ ಆಶೀರ್ವಾದ. ಈಗ ನಾವು ಈ ಲೆವೆಲ್ಗೆ ಬಂದಿದ್ದೀನಿ. ಇಂಡಿಯಾದಲ್ಲಿ ನಮ್ದು ಹೆಸರು ಇದೆ, ಒಂದು ಜ್ಯೋತಿ ಅಂತ ಒಂದು ಬ್ರ್ಯಾಂಡ್ ಇದೆ, ಅದೆಲ್ಲ ಕಸ್ಟಮರ್ ಆಶೀರ್ವಾದ. ಥ್ಯಾಂಕ್ ಯು ಮೇಡಮ್. ನೋಡಿ ನೀವು, ಇದು ನಮ್ದು ಇನ್ನೊಂದು ಅಂಗಡಿ. ಇದು ನೋಡಿ ಒಂದು ವಿಗ್ರಹ ಬಾಲಾಜಿ 6 ಫೀಟ್ ಇದೆ, ಮತ್ತೆ 150 ಕೆಜಿ ತೂಕ ಇರುತ್ತೆ. ಇಷ್ಟು ದೊಡ್ಡದು ವಿಗ್ರಹ ಮತ್ತೆ ಸಣ್ಣ ವಿಗ್ರಹವರೆಗೂ ಸಿಗುತ್ತೆ ನಿಮ್ಗೆ. ನೋಡಿ ಎಷ್ಟು ಸಣ್ಣ ವಿಗ್ರಹದಲ್ಲಿ ಎಷ್ಟು ಫಿನಿಶಿಂಗ್ ಯಾರು ಕೊಡೋದಿಲ್ಲ. ಯಾಕಂದ್ರೆ ಈ ಕ್ವಾಲಿಟಿ ಆಗಿರುತ್ತೆ ಅಂತಂದ್ರೆ ಪ್ಯೂರ್ ಕ್ವಾಲಿಟಿ, ಪ್ಯೂರ್ ಇತ್ತಾಳೆ ಅಂತ ಬಿಟ್ಟು ಈ ತರ ಕ್ವಾಲಿಟಿ ಸಿಗುತ್ತೆ. ಇದು ನೋಡಿ ವಿಗ್ರಹ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಇಷ್ಟೆಲ್ಲ ಇದು ಎಲ್ಲ ನಾವು ಇಷ್ಟೊಂದು ವರ್ಕ್ ಮಾಡಿಸ್ತೀವಿ. ಅವ್ರ ಕಸ್ಟಮರ್ಗೆ ಯಾವ ತರ ಕಲರ್ ಬೇಕೋ, ಯಾವ ತರ ಕಾಂಬಿನೇಷನ್ ಬೇಕೋ ಎಲ್ಲ ನಾವು ಮಾಡ್ಕೊಡ್ತೀವಿ. ಈ ತರ ಇಷ್ಟೊಂದು ವರ್ಕ್ ಯಾರು ಮಾಡೋದಿಲ್ಲ, ಬರೀ ಕಲರ್ ಹಾಕ್ಬಿಟ್ಟು ಕೊಟ್ಬಿಡ್ತಾರೆ. ಆ ಫೋಟೋ ಮಾತ್ರ ಚೆನ್ನಾಗಿ ಹಾಕ್ತಾರೆ. ಇದು ನೋಡಿ ಎಷ್ಟೊಂದು ವೆರೈಟೀಸ್ ಇದೆ, ಇಷ್ಟೊಂದು ಕಲೆಕ್ಷನ್ ಇದೆ. ನಮ್ಮ ಹುಡುಗ ನಿಮ್ಗೆ ಎಲ್ಲ ಐಟಮ್ಸ್ ತೋರಿಸ್ತಾರೆ. ಇಲ್ಲಿ ನೋಡಿ ಈ ಕಡೆ ಇದು ಒಂದು ಕಲ್ಪವೃಕ್ಷ, ಇದು 5x7 ಇದೆ. ಎಷ್ಟು ದೊಡ್ಡದು ಕಲ್ಪವೃಕ್ಷ ಇದೆ, 150 ಕೆಜಿ ತೂಕ ಇದೆ. ಈ ತರ ಇದು ಒಳ್ಳೆ ಐಟಮ್ಸ್. ಇದು ವಿಗ್ರಹ ಅಂಗಡಿಯಲ್ಲಿ ನಮ್ದು 4 ಫ್ಲೋರ್ ಇದೆ. ನಮ್ಮ ಹುಡುಗ ನಿಮ್ಗೆ ಎಲ್ಲ ವೆರೈಟೀಸ್ ತೋರಿಸ್ತಾರೆ ನೋಡಿ. ಏನ್ ಕೆಜಿ ಲೆಕ್ಕದಲ್ಲಿ ಬರುತ್ತಾ? ಎಲ್ಲ ಕೆಜಿ ಲೆಕ್ಕ ಮ್ಯಾಮ್, ಬೇರೆ ಬೇರೆ ಐಟಮ್ದು ಬೇರೆ ಬೇರೆ ರೇಟ್ ಇದೆ. ಇದು ನೋಡಿ ಪೂರ್ತಿ ಗಣೇಶದು ಕಲೆಕ್ಷನ್ ಇದೆ. ಇಲ್ಲಿ ನೋಡಿ, ಮತ್ತೆ ಇದಕ್ಕೆ ಕಾರ್ವಿಂಗ್ ನೋಡಿ, ಇದು ಓಕೆ. ಸೊ ಇದೆಲ್ಲ ವೇಟ್ ಲೆಕ್ಕದಲ್ಲಿ ಬರುತ್ತೆ, ಎಲ್ಲ ವೇಟ್ ಲೆಕ್ಕ ಇದೆ. ಇದು ನೋಡಿ ಲಾರ್ಡ್ ಶಿವ ಇದೆ, ಮತ್ತೆ ಇನ್ನೊಂದು ಶಿವ ನೋಡಿ, ಇದು ಸ್ಟ್ಯಾಂಡಿಂಗ್. ಸೊ ದೇವಸ್ಥಾನಗಳಿಗೆ ಮತ್ತೆ ಮನೆಗೆ ಏನಾದ್ರು ಬೇಕು ಅಂದ್ರೆ ಎಲ್ಲ ಯೂಸ್ ಮಾಡಕ್ಕೆ ತಗೊಂಡು ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲಿ ಕಲೆಕ್ಷನ್ಸ್ ಮಾತ್ರ. ಇದು ನೋಡಿ, ಇದು 3 ಅಡಿದು ಬಾಲಾಜಿದು ವೆಂಕಟೇಶ್ವರ, ಶ್ರೀದೇವಿ, ಭೂದೇವಿ ಪೂರ್ತಿ ಸೆಟ್ ಇದೆ. ಇವು 50 ಕೆಜಿ ಮೇಲೆ ಬರುತ್ತೆ. ಓಕೆ, ನರಸಿಂಹ ಇದೆ ನೋಡಿ. ಇದಕ್ಕೆ ಕಾರ್ವಿಂಗ್ ನೋಡಿ ಮ್ಯಾಮ್, ತುಂಬಾನೇ ಚೆನ್ನಾಗಿದೆ. ಎಷ್ಟು ನೀಟ್ ಫಿನಿಶಿಂಗ್ ಇದೆ ಅಂದ್ರೆ ತುಂಬಾನೇ ನೀಟ್ ಫಿನಿಶಿಂಗ್ ಇದೆ ಇಲ್ಲೆಲ್ಲ. ಇಲ್ಲಿ ವಾಲ್ ಹ್ಯಾಂಗ್ ಐಟಮ್ ಇದೆ. ಈ ತರ ನೋಡಿ, ದೇವ್ರ ಮನೆಗೆ ಸೈಡ್ ಇಡಕ್ಕೆ. ಮತ್ತೆ ಇದು ವರಮಲಕ್ಷ್ಮಿದು ಲಕ್ಷ್ಮಿ ಫೇಸ್ ಇದೆ ನೋಡಿ. ಇದಕ್ಕೆ ಕಾರ್ವಿಂಗ್ ನೋಡಿ ಮ್ಯಾಮ್, ಹಿತ್ತಾಳೆ ಎಷ್ಟು ನೀಟ್ ಫಿನಿಶಿಂಗ್ ಇದೆ. ಫಿನಿಶಿಂಗ್ ಪ್ಯೂರ್ ಹಿತ್ತಾಳೆ ಇದೆ. ಓಕೆ. ಮತ್ತೆ ಈ ತರ ವಾಲ್ ಹ್ಯಾಂಗಿಂಗ್ ಬುದ್ಧ ಇದೆ ನೋಡಿ. ಓಕೆ. ಸೊ ಒಂದೊಂದು ಇದರಲ್ಲಿ ಇದು ಗಣೇಶ ಇದೆ ನೋಡಿ. ಗಣೇಶ ಇದೆ. ಈ ತರ ಹ್ಯಾಂಗರ್ಸ್, ದೀಪ ಹ್ಯಾಂಗ್ ಮಾಡಕ್ಕೆ. ಕರೆಕ್ಟ್.
ಮತ್ತೆ ಈ ತರದ ಕಾಮಧೇನು ನೋಡಿ ಎಲ್ಲ size by ಅಚ್ಚುಕರು size ಎಲ್ಲ ಅಲ್ಲಿ ಸೈಜ್ ಅಲ್ಲಿ ಸಿಗುತ್ತೆ. ಗಿಫ್ಟ್ ಎಲ್ಲ ಕೊಡ್ಬೇಕಾ ಸೈಜಲ್ಲೂ ಗಿಫ್ಟಿಂಗ್ ಅಲ್ಲಿ ಸಿಗುತ್ತೆ. ಗಿಫ್ಟಿಂಗ್ ಅಲ್ಲಿ ಓಕೆ ನೋಡಿ ಇದು ಇದಕ್ಕೆ ಕಾರ್ವಿಂಗ್ ನೋಡಿ ತುಂಬಾನೇ ಕ್ಯೂಟ್ ಆಗಿ ನೀಟ್ ಆಗಿದೆ ಫಿನಿಶಿಂಗ್ ಎಲ್ಲ. ಓಕೆ ಮತ್ತೆ ಇದು ನೋಡಿ ಇದು ಸೂರ್ಯ 7 ಹಾರ್ಸ್ ಇದೆ. ಸೂರ್ಯ 7 hours. ಇದು ವಾಲ್ ಹ್ಯಾಂಗಿಂಗ್ ಇದೆ. ಲೈಟ್ ವೇಟ್ ಅಲ್ಲಿ ಸಿಗುತ್ತೆ ಇದು. ಓಕೆ ಮತ್ತೆ ಇಲ್ಲಿ ನೋಡಿ ಫುಲ್ ವಾಲ್ ಹ್ಯಾಂಗಿಂಗ್ ಐಟಮ್ ಇದೆ. ಮನೆಗೂ ಡೆಕೋರ್ ಮಾಡಕ್ಕೆ. ಓಕೆ ನೋಡಿ ಇದು ಇದೆ ಪಿಕಾಕ್ ಬೇಕಾ ಪಿಕಾಕ್ ಇದೆ. ತಮಿಳ್ ಓಂ ಬೇಕಾ ತಮಿಳ್ ಓಂ ಇದೆ. ಮತ್ತೆ ಇಲ್ಲಿ ನೋಡಿ ಪೂರ್ತಿ ಕೃಷ್ಣದು ಸ್ಟಾಕ್ ಇದೆ. ಮತ್ತೆ ಇದು ರಾಮ ಸೆಟ್ ಕೃಷ್ಣ ಎಲ್ಲ ಇದೆಲ್ಲ ಎಲ್ಲ ಇದೆ ಮ್ಯಾಮ್. ಸರಸ್ವತಿ ಪ್ರತಿಯೊಂದು ಇದೆ, ನೀವು ನೋಡ್ತಾ ಇರ್ಬೋದು. ಈ ತರದ್ದು ನಂದಿ ಇದು ನೋಡಿ ಡಬಲ್ ನಂದಿ ಇದೆ. ಓಕೆ ಮತ್ತೆ ಈ ತರದ್ದು ಕಲ್ಚಗಳು ಇದು ಶೋಕೇಸ್ ಐಟಮ್ ಇದೆ. ಶೋಕೇಸ್ ಐಟಮ್ಸ್. ಓಕೆ ಮತ್ತೆ ಅನಿಮಲ್ ಬೇಕಾದ್ರೆ ಅನಿಮಲ್ ಇದೆ ನಮ್ಮ ಹತ್ರ ನೋಡಿ. ಇದು ಓಕೆ ಇದು ಡಾಗ್ಸ್ ಇದೆ ನೋಡಿ. ಈ ತರದಲ್ಲಿ ಬುದ್ಧ ಐಡಲ್ಸ್ ಇದೆಯಾ ನಿಮ್ಮ ಹತ್ರ? ಬುದ್ಧ ಐಡಲ್ಸ್ ಇದೆ ಮ್ಯಾಮ್, ಸುಮಾರು ಇದೆ. ಮತ್ತೆ ಇದು ನೋಡಿ ಲಾರ್ಡ್ ವೆಂಕಟೇಶ್ವರ ಅದು ಇದೆ. ಇದರಲ್ಲಿ ನಿಮ್ಗೆ 3-4 ವೆರೈಟಿ ಎಲ್ಲ ವೆರೈಟಿ ಬೇರೆ ಸಿಗುತ್ತೆ. ದೀಪ್ ಲಕ್ಷ್ಮಿ ಇದೆ. ಇದ್ರಲ್ಲಿ ನಿಮ್ಗೆ ಸೈಜಸ್ ಬೇಕಾದ್ರೆ ಸೈಜಸ್ ಸಿಗುತ್ತೆ. ಇದು ಮತ್ತೆ 4 ಇಂಚು 4 ಅಡಿವರೆಗೂ ಸಿಗುತ್ತೆ. ಓಕೆ ಇದೆಲ್ಲ ವೇಟ್ ಲೆಕ್ಕದಲ್ಲೇ ಎಲ್ಲ ವೇಟ್ ಲೆಕ್ಕ ಮ್ಯಾಮ್. ಓಕೆ ಇದು ನೋಡಿ ಇದು ರಿಟರ್ನ್ ಗಿಫ್ಟ್ ಕೊಡಕ್ಕೆ ಇದು ಬುಲ್ಕಾಟ್ ಇದೆ ನೋಡಿ. ಇದ್ರಲ್ಲಿ ನಿಮ್ಗೆ ಸೈಜಸ್ ಬೇಕಾದ್ರೆ ಸೈಜಸ್ ಸಿಗುತ್ತೆ. ಮತ್ತೆ ಇದು ಇನ್ನೊಂದು ನೋಡಿ ಇದು ದೀಪ ಕಲ್ಪವೃಕ್ಷ ದೀಪ ಇದು ನೋಡಿ. ಓಕೆ ಮತ್ತೆ ಇದು ಮಾರಿಯಮ್ಮಂದು ವಿಗ್ರಹ ಇದೆ ನೋಡಿ. ಇದು ತಮಿಳ್ನಾಡು ಜಾಸ್ತಿ ಯೂಸ್ ಮಾಡ್ತಾರೆ ಇದು. ಓಕೆ ಆನೆಗಳು ಆನೆಗುರು. ಮತ್ತೆ ಇದು ಕಾಮಧೇನು 1 ಸೈಜ್ 1 ಕ್ವಾಂಟಿಟಿ ಇದೆ. ಮತ್ತೆ ಇದು ಎಲ್ಲ ಆನೆಗುರು. ಮತ್ತೆ ಇಲ್ಲಿ ನೋಡಿ ಇದು ಎಲಿಫೆಂಟ್ 2 ಬೇರೆ ಬೇರೆ ಡಿಸೈನ್ಸ್ ಮತ್ತೆ ಬೇರೆ ಬೇರೆ ಪಾಲಿಶ್ ಐಟಮ್ ಇದೆ ನೋಡಿ. ಇದಕ್ಕೆ ಕಾರ್ವಿಂಗ್ ನೋಡಿ ನೀವು. ಇದೇನ್ ಪಾಲಿಶ್ ಅಂತ? ಇದು ಗ್ಲಾಸಿ ಫಿನಿಶಿಂಗ್. ಮತ್ತೆ ಇದು ಒಂದೇ ಮ್ಯಾಟ್ ಫಿನಿಶಿಂಗ್ ಬರುತ್ತೆ. ಓಕೆ ಇದು ಬೇರೆ ಬೇರೆ ಕಸ್ಟಮರ್ ಬೇರೆ ಬೇರೆ ಚಾಯ್ಸ್ ಮೇಲೆ. ಇದು ಆಂಟಿಕ್ ದೀಪ ಇದೆ ಕಿಣಿದು. ಮತ್ತೆ ಈ ತರದ್ದು ಆಂಟಿಕ್ ದೀಪ ಅದು ನಿಮ್ಗೆ ವೆರೈಟಿ ಬೇಕಾದ್ರೆ ನಮ್ಮ ಹತ್ರ ರೆಡಿ ಸಿಗುತ್ತೆ ನೋಡಿ ಇದು. ಮತ್ತೆ ಈ ತರದ್ದು ಶೋ ಪೀಸ್ 1 ಪೀಸ್ ಗಿಫ್ಟ್ ಕೊಡಕ್ಕೆ ಪಿಕಾಕ್ದು ಮತ್ತೆ ಕಾಮಧೇನು ಎಲ್ಲ ಸಿಗುತ್ತೆ. ಇದು ನೋಡಿ ಆಂಟಿಕ್ ಅಲ್ಲಿ ಕುಂಕುಮ ಬಟ್ಲು ಇದೆ. ವೆರಿ ನೈಸ್. ಇದೆಲ್ಲ ಎಲಿಫೆಂಟ್ ಸೆಕ್ಷನ್. ಇದೆಲ್ಲ ಎಲಿಫೆಂಟ್ ವೆರೈಟಿ ಇದೆ ಬೇರೆ ಬೇರೆ ಇದೆ. ಬಡಗ ಮಾತ್ರ ಇದ್ರ ನೋಡಿ ದೇವ್ರ ಮನೆಗೆ ಸೈಡ್ ಇಡಕ್ಕೆ ಗಂಟೆ ಇದೆ. ಇದೆಲ್ಲ ಪೀಸ್ ಲೆಕ್ಕ ಬರುತ್ತಾ? ಎಲ್ಲ ತೂಕ ಲೆಕ್ಕ ಮ್ಯಾಮ್. ಎಲ್ಲ ತೂಕ ಲೆಕ್ಕ ಇದೆ. ಓಕೆ ಇದು ನೋಡಿ ಮ್ಯಾಮ್ ರಾಧಾಕೃಷ್ಣ ಇದೆ. ಇದು ನಿಮ್ಗೆ ಎಷ್ಟು ಪೀಸ್ ಬೇಕಾ ರೆಡಿ ಸಿಗುತ್ತೆ. ಮತ್ತೆ ರಿಟರ್ನ್ ಗಿಫ್ಟ್ ಕೊಡಕ್ಕೆ. ಇದು ನೋಡಿ ಇದು ಮಾಕನ್ ಕೃಷ್ಣ ಇದೆ ವಿತ್ ಜುಲ್ಲಾ. ಸೊ ಇಲ್ಲೂ ಅಷ್ಟೇ, ಇಲ್ಲೆಲ್ಲ ಬೇಕಾದಷ್ಟು ಐಡಲ್ಸ್ಗಳೆಲ್ಲ ಇದೆ. ಮತ್ತು ಗಂಟೆಗಳಿದೆ, ಆ್ಯಂಟಿಕ್ ಗಂಟೆಗಳಿದೆ, ಸುಮಾರು ಇದೆ ನೋಡ್ಬೋದು. ಸಿಕ್ಕಾಬಟ್ಟೆ ಇದೆ ಕಲೆಕ್ಷನ್ಸ್ ಅಂತೂ, ಎಷ್ಟೊಂದಿದೆ ನೋಡಿ. ಇದೆಲ್ಲ ಕಾಮಾಕ್ಷಿ ದೀಪಗಳು. ಇದು ವೇಲ್ ದೀಪ ಇದೆ ತಮಿಳ್ ಓಮ್ದು. ಓಕೆ ನೋಡ್ಬೋದು. ನಾವೀಗ ಬಂದಿರೋದು 6th ಫ್ಲೋರ್ಗೆ. 6th ಫ್ಲೋರ್ ಅಲ್ಲಿ ನಮ್ಮ ಹತ್ರ ಎಲ್ಲ ಕಳಸ ಐಟಮ್ಸ್, ಫ್ಲವರ್ ವಾಸ್ ದೊಡ್ಡದು ಎಲ್ಲ ಎನಾಮಲ್ ಕೋಟಿಂಗ್ ಇದೆ ಇದ್ರ ಮೇಲೆ. ಇದೇ ತರ ನೀವು ಫ್ಲವರ್ ಪಾಟ್ಸ್ ನೋಡ್ಬೋದು. ಇದೆಲ್ಲ ಫ್ಲವರ್ ಪಾಟ್ಸ್ ಮನೆಯಲ್ಲಿ ಇಂಡೋರ್ ಔಟ್ಡೋರ್. ಇದರಲ್ಲಿ ಸೈಜಸ್ ಬೇಕಂದ್ರೆ ಸೈಜಸ್ ಬರುತ್ತೆ. ಇದರಲ್ಲಿ ಫ್ಯಾನ್ಸಿ ಬೇಕಂದ್ರೆ ಇದು ಗಂಗಾಳ ಹೇಳ್ತಾರೆ, ಫ್ಯಾನ್ಸಿನೂ ಬರುತ್ತೆ. ಇದೆಲ್ಲ ಪ್ಯೂರ್ ಬ್ರಾಸ್ ಹ್ಯಾಂಡಲ್, ಕಬ್ಬಣ ಹ್ಯಾಂಡಲ್ ಇಲ್ಲ, ಪ್ಯೂರ್ ಬ್ರಾಸ್ ಹ್ಯಾಂಡಲ್ ಇರುತ್ತೆ. ಅದೇ ಟೈಮ್ ಅಲ್ಲಿ ಮನೆಯಲ್ಲಿ ನೀರ್ ಕುಡಿಯೋಕೆ ಕಾಪರ್ ಮಟ್ಕಾಸ್, ಕಾಪರ್ ಆಪಲ್ ಗುಂಡೀಸ್ ಇದೆಲ್ಲ. ಮತ್ತೆ ಸೈಜ್ ಬೈ ಸೈಜ್ ಎಲ್ಲಾದ್ರಲ್ಲೂ ಸಿಗುತ್ತೆ. ಇಲ್ಲಿ ನೀವು ಕಳಸ ನೋಡ್ಬೋದು. ಹೌದು, ಪೂಜೆಗೆ ಚಂಬು. ಕರೆಕ್ಟ್. ಇದ್ರಲ್ಲೂ ಸೈಜಸ್ ಬರುತ್ತೆ. ನೀವು ಯಾವ ಸೈಜ್ ಕೇಳ್ತೀರಾ ಆ ಸೈಜ್ ಕಾಪರ್ ದ್ರಲ್ಲಿ. ಮತ್ತೆ ಕಮರ್ಷಿಯಲ್ ಯೂಸ್ ಗೆ, ರೆಸ್ಟೋರೆಂಟ್ ಯೂಸಸ್ ಗೆ ಬಿರಿಯಾನಿ ಹಂಡಿ ಕಾಪರ್. ಇದರಲ್ಲಿ ಬ್ರಾಸು ಬರುತ್ತೆ ವಿತ್ ಕಲೈ. ಓಕೆ, ಇಲ್ಲಿ ನೀವು ನೋಡ್ಬೋದು ಮುದ್ದೆ ಪಾತ್ರೆ ಬ್ರಾಸ್ ಅಲ್ಲೂ ಕಲೆಯಲ್ಲೂ ಎಲ್ಲದ್ರಲ್ಲಿ ಸಿಗುತ್ತೆ. ಕಲೈ ಆಲ್ರೆಡಿ ಹಾಕ್ಬಿಟ್ಟಿದ್ದೀರಾ? ಕಲೈ ಬಂದೇ ಬರುತ್ತೆ, ವಿತೌಟ್ ಕಲೈ ಪ್ರಿಪರೇಷನ್ ಮಾಡಂಗಿಲ್ಲ. ಮತ್ತೆ ಗಿಫ್ಟಿಂಗ್ ಗೋಸ್ಕರ ನಮ್ಮ ಹತ್ರ ಇಲ್ಲಿ ನೋಡಿ ಫ್ಲವರ್ ಬೌಲ್ಸ್, ಫ್ಲವರ್ ಬಾಸ್ಕೆಟ್ಸ್. ಡಿಸೈನ್ ಅಲ್ಲಿ ಬೇಕಂದ್ರೆ ಡಿಸೈನ್ ಅಲ್ಲಿ, ಹೆವಿಯಲ್ಲಿ ಬೇಕಂದ್ರೆ ಹೆವಿಯಲ್ಲಿ, ಲೈಟ್ ವೇಟ್ ಬೇಕಂದ್ರೆ ಲೈಟ್ ವೇಟ್. ನೀವು ಯಾವ ತರ ಕೇಳ್ತೀರಾ ಆ ಸೈಜ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಎಲ್ಲ ಪೂಜಾ ಐಟಮ್ಸ್ ಗಳು ಮತ್ತೆ ಅಂಡಿಗಳು ಮತ್ತೆ ಬಿಂದಿಗೆ. ಪೂಜೆದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್
ಕಳಸ ಬೇಕಾಗುತ್ತೆ, ಬಿಂದಿಗೆ ಬೇಕಾಗುತ್ತೆ, ಕರೆಕ್ಟ್. ಕುಂಭ ಕಳ್ಸೋದಿಕ್ಕೆ, ಮನೆಯಲ್ಲಿ ಯಾವ್ದು ಸಣ್ಣ ಪುಟ್ಟ ಪೂಜಾ ಮಾಡಿದ್ರು ಕೂಡ ನಮ್ಗೆ ಕಳಸ ಬೇಕೇ ಬೇಕಾಗುತ್ತೆ. ಅದರಲ್ಲಿ ಕಾಪರ್ ಅಲ್ಲೂ ಇದೆ, ಬ್ರಾಸ್ ಅಲ್ಲೂ ಇದೆ. ಓಕೆ. ಇಲ್ಲಿ ನೀವು ನೋಡ್ಬೋದು, ಇದು ಆರತಿ ಮಷೀನ್. ಈ ಆರತಿ ಮಷೀನ್ ನ ನೀವು ಮನೆಯಲ್ಲಿ ಯೂಸ್ ಮಾಡಬಹುದು. ಓಕೆ. ಇದು ಮೇನ್ ಇದ್ದು ಸ್ಪೆಷಾಲಿಟಿ ಏನಂದ್ರೆ ಇದನ್ನ ನೀವು ಅಡ್ಜಸ್ಟ್ ಮಾಡಬಹುದು, ಸ್ಪೀಡ್ ಅಡ್ಜಸ್ಟ್ ಮಾಡಬಹುದು, ಸೌಂಡ್ ಅಡ್ಜಸ್ಟ್ ಮಾಡಬಹುದು. ಇದು ನಾನು ನಿಮ್ಗೆ ಆನ್ ಮಾಡಿ ತೋರಿಸ್ತೀನಿ, ನೋಡ್ಬೋದು ನೀವು. ಫ್ಲೋರ್ ಅಲ್ಲಿ ಇಲ್ಲಿ ಎಲ್ಲ ಕಿಚನ್ ವೇರ್ ಐಟಮ್ಸ್. ಇಲ್ಲಿ ನೀವು ನೋಡ್ಬೋದು, ಇದೆಲ್ಲ ಬ್ರಾಸ್ ಅಲ್ಲಿ, ಬ್ರಾಸ್ ವಿತ್ ಸ್ಟೀಲ್ ಕೋಟೆಡ್. ಇದು ಡಿನ್ನರ್ ಸೆಟ್ಸ್. ಇದೇ ತರ ಡಿನ್ನರ್ ಸೆಟ್ಸ್ ಅಲ್ಲಿ ನಮ್ಮ ಹತ್ರ 15+ ವೆರೈಟಿ ಸಿಗುತ್ತೆ ನಿಮ್ಗೆ. ಇದು ಗೋಲ್ಡ್ ಅಲ್ಲಿ, ಇದು ಗೋಲ್ಡ್ ಪಾಲಿಶ್ ಆಗಿರೋದು, ಗೋಲ್ಡ್ ಲ್ಯಾಕರ್ ಪಾಲಿಶ್ ಆಗಿರೋದು ಡಿನ್ನರ್ ಸೆಟ್ಸ್. ಅದೇ ತರ ನೀವು ಡಿನ್ನರ್ ಸೆಟ್ಸ್ ನೋಡ್ಬೋದು ನಮ್ಮ ಹತ್ರ ಎಷ್ಟು ಫಿನಿಶಿಂಗ್ ಆಗಿದೆ. ಇದೇ ತರ ಕಾಪರ್ ಅಂಡ್ ಸ್ಟೀಲ್ ಅಲ್ಲೂ ಇದೆ ನಮ್ಮ ಹತ್ರ ನೋಡಿ. ಕಾಪರ್ ಅಂಡ್ ಸ್ಟೀಲ್. ಸರ್, ಇದೆಲ್ಲ ಎಷ್ಟು ಕ್ವಾಂಟಿಟಿ ಬೇಕಾದ್ರೂ ಸಿಗುತ್ತೆ ಮೇಡಮ್. 1 ಪೀಸ್ ಬೇಕಂದ್ರೂ ಸಿಗುತ್ತೆ ನಿಮ್ಗೆ, 10 ಸೆಟ್ಸ್ ಬೇಕಂದ್ರೂ ಸಿಗುತ್ತೆ, 100 ಸೆಟ್ಸ್ ಬೇಕಂದ್ರೂ ಸಿಗುತ್ತೆ. ಇದು ನೀವು ನೋಡಬಹುದು ಸ್ಟೀಲ್ ಕಟ್ಲರಿ ಸೆಟ್. ಸರ್, ಇನ್ನೊಂದು, ಇಲ್ಲೇನಾದ್ರೂ ಪರ್ಚೇಸ್ ಮಾಡಿದ್ರೆ ಇವಾಗ ಹೆವಿ ವೆಯ್ಟ್ ಇರುತ್ತಲ್ಲ, ಸೊ ಏನಾದ್ರೂ ಶಾಪ್ಗೆ ನೀವು ಡೆಲಿವರಿ ಕೊಡ್ತೀರಾ? ಹೋಮ್ ಡೆಲಿವರಿ ಇದೆ. ಓಕೆ, ಫೈನ್. ಮತ್ತೆ ಇಲ್ಲಿ ನೀವು ನೋಡಬಹುದು, ಇದು ಸ್ಟೀಲ್ ಕೋಟೆಡ್, ಕಾಪರ್ ಕೋಟೆಡ್ ಕಡೆ ಸೆಟ್. ಇದು ಗಿಫ್ಟ್ ಸೆಟ್ ಅಂದ್ರೆ ಗಿಫ್ಟ್ ಆಗಿ ಕೊಡ್ಬೋದು, ಕಾರ್ಪೊರೇಟ್ ಗಿಫ್ಟ್, ಮನೆಗೆ ಏನಾದ್ರು ಗಿಫ್ಟ್ ಅದು ಕೊಡ್ಬೋದು. ಮತ್ತೆ ಡ್ರೈ ಫ್ರೂಟ್ ಬಾಕ್ಸ್, ಇದು ಡ್ರೈ ಫ್ರೂಟ್ ಕಂಟೈನರ್ ನೋಡಿ, ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಸಿಂಗಲ್ ಬೌಲ್ ಯೂಸ್ ಮಾಡ್ಬೇಕಂದ್ರೆ ಸಿಂಗಲ್ ಬೌಲ್ ಯೂಸ್ ಮಾಡಬಹುದು. ಮತ್ತೆ ಜಗ್ ಸೆಟ್, ನಮ್ಮ ಹತ್ರ ಜಗ್ ಸೆಟ್ಸ್ ಇದೆ ನೋಡಿ, ವಿತ್ ಗ್ಲಾಸಸ್ ಬರುತ್ತೆ. 6 ಗ್ಲಾಸಸ್ ಬರುತ್ತೆ, ಮತ್ತೆ ಒಂದು ಜಗ್ ಬರುತ್ತೆ. ಅದೇ ತರ ಗೋಲ್ಡ್ ಅಲ್ಲಿ, ಸೇಮ್ ಗೋಲ್ಡ್ ಅಲ್ಲೂ ಇದೆ. ಇಲ್ಲಿ ನೋಡಬಹುದು ನೀವು, ಲೇಸರ್ ಫಿನಿಶಿಂಗ್ ಗೋಲ್ಡ್ ಅದರಲ್ಲಿ. ಈಗ ನಾನು ನಿಮ್ಗೆ, ಸೊ ಇದೆಲ್ಲ ಹೇಗೆ ಸರ್? ಪೀಸ್ ಲೆಕ್ಕ ಇರುತ್ತಾ? ಇದೆಲ್ಲ ವೇಟ್ ಲೆಕ್ಕ ಇರುತ್ತಾ? ಹೇಗೆ ಸರ್? ಸೆಟ್ ಲೆಕ್ಕ ಬರುತ್ತೆ ಮೇಡಮ್. ಇದೆಲ್ಲ ಸೆಟ್ ಲೆಕ್ಕ ಬರುತ್ತೆ ಮೇಡಮ್. ಇಲ್ಲಿ ನಮ್ಮ ಹತ್ರ ನೀವು ನೋಡಬಹುದು, ಮನೆಯಲ್ಲಿ ಯೂಸ್ ಮಾಡೋದಂತ ಕಾಪರ್ ಮಟ್ಕ ವಾಟರ್ ಟ್ಯಾಂಕ್. ಇದು ಪ್ಯೂರ್ ಕಾಪರ್. ಇದರಲ್ಲಿ 5 ಲೀಟರ್ಸ್, 8 ಲೀಟರ್ಸ್, 18 ಲೀಟರ್ಸ್, 12 ಲೀಟರ್ಸ್, 10 ಲೀಟರ್ಸ್. ಸ್ಟ್ಯಾಂಡ್ ಬೇಕಂದ್ರೆ ಸ್ಟ್ಯಾಂಡ್ ಬರುತ್ತೆ, ಬ್ರಾಸ್ ಸ್ಟ್ಯಾಂಡ್. ಮತ್ತೆ ಇದು ಕಾಪರ್ ವಿತ್ ಲಿಡ್, ಕಾಪರ್ ಅಂಡ್ ಸ್ಟೀಲ್ ಡೆಕ್ಚಿ. ಇದೆಲ್ಲ ಸರ್ವಿಂಗ್ ಗೆ ಯೂಸ್ ಮಾಡಬಹುದು. ಹೋಟೆಲ್ಸ್ ಗೆ ಬಕೆಟ್ಸ್ ಇದೆ ನಮ್ಮ ಹತ್ರ, ಸ್ಟೀಲ್ ಅಂಡ್ ಕಾಪರ್. ಹೋಟೆಲ್ ವೇರ್ ಐಟಮ್ಸ್ ಕೂಡ ಇದೆ ನಿಮ್ಮಲ್ಲಿ? ಹಾ ಮೇಡಮ್, ಇದೆ. ಮತ್ತೆ ಗಿಫ್ಟಿಂಗ್ ಏನಾದ್ರು ಕಾರ್ಪೊರೇಟ್ ಗಿಫ್ಟಿಂಗ್ಸ್, ಆತರ ಗಿಫ್ಟಿಂಗ್ ಗೆ ಈ ತರ ನಮ್ಮ ಹತ್ರ ಕಾಪರ್ ಎನಾಮಲ್ ಅಲ್ಲಿ ಮತ್ತೆ ಆಂಟಿಕ್ ಅಲ್ಲಿ, ಆಂಟಿಕ್ ಫಿನಿಶಿಂಗ್ ಅಲ್ಲಿ ಬಾಟಲ್ ಸೆಟ್ಸ್ ಇದೆ. ಇಲ್ಲಿ ನೀವು ನೋಡಬಹುದು, ಇದೆಲ್ಲ ಕಾಪರ್ ಚಂಬುಗಳು. ಇದರಲ್ಲಿ ನೀರು ಕುಡಿಯಬಹುದು, ಪೂಜೆಗೆ ಕೂಡ ಉಪಯೋಗಿಸಬಹುದು. ಇದೆಲ್ಲ ಅದರಲ್ಲೆಲ್ಲ ಸೈಜ್ ಬೈ ಸೈಜ್ ಸಿಗುತ್ತೆ. ಸೈಜ್ ಬೈ ಸೈಜ್ ಸಿಗುತ್ತೆ. ಇದು ನೋಡಿ, ಗೀ ಪಾಟ್, ತುಪ್ಪ ಪಾಟ್. ಗೀ ಪಾಟ್ ಬ್ರಾಸ್ ದಲ್ಲಿ, ಇದೆಲ್ಲ ಪ್ಯೂರ್ ಬ್ರಾಸ್ ದಲ್ಲಿ ಬರುತ್ತೆ. ಅದೇ ತರ ಇದು ಚಂಬು, ಪ್ಯೂರ್ ಬ್ರಾಸ್ ಚಂಬು, ಲ್ಯಾಕ್ ಫ್ರೀ, ಗೋಲ್ಡ್ ಸಿಲ್ಲಿ ತೋರ್ಸೋದು. ಕಾಪರ್ ದಲ್ಲಿ ಫ್ರೈ ಪ್ಯಾನ್, ಕಲೈ ಮಾಡ್ದಿರೋದು ಫ್ರೈ ಪ್ಯಾನ್. ಈ ಕಲೈ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಮತ್ತೆ ಇದೆಲ್ಲ ಮಿರರ್ ಫಿನಿಶಿಂಗ್ ಬರುತ್ತೆ, ವಿತ್ ಬ್ರಾಸ್ ಹ್ಯಾಂಡಲ್ ಬರುತ್ತೆ, ಬ್ರಾಸ್ ನಾಬ್ ಬರುತ್ತೆ. ಈಗ 5th ಫ್ಲೋರ್ ಗೆ ಹೋಗೋಣ. ಸೊ ಇಲ್ಲಿ 4th ಫ್ಲೋರ್ ಅಲ್ಲಿ ನೀವು ನೋಡಬಹುದು, ನಮ್ಮ ಹತ್ರ ಎಲ್ಲ ಪೂಜೆ ಐಟಮ್ಸ್ ಇದೆ. ಇಲ್ಲಿ ನೋಡಿ, ಇದು ಪೂಜಾ ಆರತಿ ಸೆಟ್. ಆರತಿ ಸೆಟ್ ಅಂದ್ರೆ ಇದರಲ್ಲಿ ನೀವು ಕಸ್ಟಮೈಸ್ ಮಾಡಬಹುದು ಈ ತಟ್ಟೆನ, ಮತ್ತೆ ಈ ದೀಪ ಎಲ್ಲಾನು ನೀವು ಕಸ್ಟಮೈಸ್ ಮಾಡಬಹುದು. ಇಲ್ಲಿ ನಿಮ್ಗೆ ಕಳಸ ಬೇಕಂದ್ರೆ ಕಳಸ ಹಾಕಿ ಕೊಡ್ತೀವಿ, 2 ದೀಪ 2 ಕುಂಕುಮ ಬಣ್ಣಿ ಬೇಕಂದ್ರೆ ಅದನ್ನು ಕೂಡ ಹಾಕಿ ಕೊಡ್ತೀವಿ. ಮತ್ತೆ ಗಿಫ್ಟಿಂಗ್ ಅಲ್ಲಿ ಚಿಕ್ಕದು ಬೌಲು, ದಾನ ಕೊಳ್ಳಿದಕ್ಕೆ ಬೌಲು, ಈ ತರ ಬೌಲ್ಸ್ ಇದೆ. ಇದೆಲ್ಲ ನಿಮ್ಗೆ 150, 110, 200 ರೇಂಜ್ ಅಲ್ಲಿ ಬರುತ್ತೆ. ಅದೇ ತರ ಇದು ನೀವು ನೋಡಬಹುದು, ಸೇರ್ ಹೇಳ್ತಾರೆ ಇದಕ್ಕೆ. ಇದು ಕಾಪರ್, ಅದಕ್ಕೆ ಈ ತರ ಇದು ಕಲರ್ ಆಗಿದೆ. ಇದು ಶಂಖ ಚಕ್ರ ನಾಮದಲ್ಲಿ ಬರುತ್ತೆ. ಇದೇ ತರ ಬ್ರಾಸ್ ಅಲ್ಲೂ ಬರುತ್ತೆ. ಪೂಜಾದಕ್ಕೆ ಯೂಸ್ ಮಾಡೋದಕ್ಕೆ ವಿತ್ ಡಿಸೈನ್ ಕಳಶ ಇದು ವಿತ್ ಸ್ಟ್ಯಾಂಡ್ ಬರುತ್ತೆ. ಮತ್ತೆ ನಮ್ಮ ಹತ್ರ ಆರತಿಯಲ್ಲಿ ಎಷ್ಟು ವೆರೈಟೀಸ್ ಇದೆ ನೀವು ನೋಡಬಹುದು. ಇದು 11 ಆರತಿ, 11 ಅದೇ ತರ ಇದು ತ್ರಿಕಾಲ ಆರತಿ ಅಂತ ಹೇಳ್ತಾರೆ, ತ್ರಿಕಾಲ ಆರತಿ. ಅದೇ ತರ ಇದು ಪಂಚಾರ್ತಿ, 9 ಆರತಿ. ಇದು ಪಂಚಾರ್ತಿ. ಮತ್ತೆ ಇದು ಚಕ್ರಾರ್ತಿ, ಶಂಕಾರ್ತಿ, ನಾಗಾರ್ತಿ. ಇದೆಲ್ಲ ನಮ್ ಜ್ಯೋತಿ ಬ್ರ್ಯಾಂಡ್ ಅಲ್ಲಿ ನಿಮ್ಗೆ ಸಿಗುತ್ತೆ.
ಸೊ ಮನೆಗೆ ಬೇಕಾದ್ರೂ ಬೈ ಮಾಡ್ಬೋದು, ಇಲ್ಲ ಮನೆಯಲ್ಲಿ ದೇವಸ್ಥಾನಕ್ಕೆ daily use ಬೇಕಾದ್ರೂ. ಮಾಡೋದಕ್ಕೆ ಈಗ ಮನೆಯಲ್ಲಿ ನಾವು ಹೋಮ ಮಾಡ್ತೀವಿ. ಕರೆಕ್ಟ್. ಹೋಮ ಮಾಡೋದಕ್ಕೆ ಈ ತರ ಬ್ರಾಸ್ ಅಲ್ಲಿ ಮತ್ತೆ ಕಾಪರ್ ಅಲ್ಲಿ ಚಿಕ್ಕದು ಹೋಮ ಸೆಟ್ ಇದೆ. ಇದೆಲ್ಲ ಹೊಸ ಐಟಮ್ ಬಂದಿರೋದು. ಓಕೆ. ಇದೆಲ್ಲ ಪ್ಯೂರ್ ಬ್ರಾಸ್ ಶೀಟ್ ಐಟಮ್ ಮತ್ತೆ ಕಾಪರ್ ದ್ರಲ್ಲೂ ಬರುತ್ತೆ. ಟೆಂಪಲ್ ಗೆ ಯೂಸ್ ಮಾಡೋದಂತ ಇದು ಕಾಪರ್. ಓಕೆ. ಕಾಪರ್ ದ್ರಲ್ಲಿ ಹವನ್ ಕುಂಡ ವಿತ್ ಕಾಪರ್ ಹ್ಯಾಂಡಲ್ಸ್. ಕಬ್ಬಣ ಹ್ಯಾಂಡಲ್ಸ್ ಬರೋದಿಲ್ಲ, ಕೋಟೆಡ್ ಹ್ಯಾಂಡಲ್ಸ್ ಇಲ್ಲ ಇದು. ಓಕೆ. ಮತ್ತೆ ಇಲ್ಲಿ ನೀವು ನೋಡ್ಬೋದು ಇದೆಲ್ಲ ಸ್ಟೆಪ್ ದೀಪ. ಅಯ್ಯಪ್ಪ ದೀಪನು ಹೇಳ್ತಾರೆ. ಇದು 1 2 3 4 5 6 7 ಸ್ಟೆಪ್ ಇದೆ. ಇದರಲ್ಲಿ 5 ಸ್ಟೆಪ್ ಬರುತ್ತೆ, 3 ಸ್ಟೆಪ್ ಬರುತ್ತೆ, 4 ಸ್ಟೆಪ್ ಬರುತ್ತೆ, 2 ಸ್ಟೆಪ್ ಬರುತ್ತೆ. ಅದೇ ತರ ಸೇರಲ್ಲಿ ನೀವು ನೋಡ್ಬೋದು ಶಂಖಚಕ್ರ ನಾಮ ಬ್ರಾಸ್ ಅಲ್ಲಿ. ತೆಳುವುದು ಬೇಕಂದ್ರೆ ತೆಳುವುದನ್ನು ಸಿಗುತ್ತೆ ನಮ್ಮ ಹತ್ರ, ನೀವು ನೋಡ್ಬೋದು. ಎಲ್ಲ ಐಟಮ್ ಸಿಗುತ್ತೆ. ಮತ್ತೆ ಡೈಲಿ ಮನೆಯಲ್ಲಿ ಕಳಸ ತೀರ್ಥ ಹಾಕೋದಿಕ್ಕೆ ಕಳಸ, ಯಾವ ವೆರೈಟಿ ಬೇಕು, ಯಾವ ಸೈಜ್ ಬೇಕು ಆ ಸೈಜ್ ಅಲ್ಲಿ ಸಿಗುತ್ತೆ. ಮತ್ತೆ ಪಂಚಪಾತ್ರ ಮತ್ತೆ ಉದರಣಿ ಅದು ಕೂಡ ಸಿಗುತ್ತೆ. ಪಂಚಪಾತ್ರ ತೀರ್ಥ ಕೊಡೋದಿಕ್ಕೆ ಪಂಚಪಾತ್ರ ಉದರಣಿ ಕಾಪರ್ ದ್ರಲ್ಲಿ ಬೇಕು, ಕಾಪರ್ ಬ್ರಾಸ್ ಅಲ್ಲಿ ಬೇಕಂದ್ರೆ ಬ್ರಾಸ್, ಡಿಸೈನ್ ವಿತೌಟ್ ಡಿಸೈನ್ ಎಲ್ಲ ಸಿಗುತ್ತೆ. ಬಂದಿದೀವಿ ಥರ್ಡ್ ಫ್ಲೋರ್ ದಲ್ಲಿ. ಥರ್ಡ್ ಫ್ಲೋರ್ ದಲ್ಲಿ ಇಲ್ಲಿ ನೀವು ನೋಡ್ಬೋದು ಇದೆಲ್ಲ ಗಿಫ್ಟ್ ಐಟಮ್ಸ್ ಇದೆ, ಪೂಜೆ ಐಟಮ್ಸ್ ಇದೆ. ಗಿಫ್ಟ್ ಐಟಮ್ಸ್ ಏನಂದ್ರೆ ಈ ತರ ಚಿಕ್ಕ ಡಬ್ಬಿಗಳು. ಇಲ್ಲಿ ನೀವು ನೋಡ್ಬೋದು ಫ್ಯಾನ್ಸಿ ಡಬ್ಬಿಗಳು ಬ್ರಾಸ್ ಅಲ್ಲಿ ಕಾಪರ್ ದ್ರಲ್ಲಿ. ಇದೆಲ್ಲ ಗಿಫ್ಟ್ ಮಾಡೋದಿಕ್ಕೆ. ಇದೆಲ್ಲ 100 to 150 ರೇಂಜ್, 250 ರೇಂಜ್, ಆ ರೇಂಜ್ ಅಲ್ಲಿ ಇದೆಲ್ಲ ಬರುತ್ತೆ. ಇದು ಕಾರ್ಪೊರೇಟ್ ಗಿಫ್ಟಿಂಗ್ ಗೆ ಅಶೋಕ್ ಸ್ತಂಭ. ಅಶೋಕ್ ಸ್ತಂಭ ಅಲ್ಲಿ 3-4 ಸೈಜ್ ಬರುತ್ತೆ ನಮ್ಮ ಹತ್ರ. ಮತ್ತೆ ಗಿಫ್ಟಿಂಗ್ ಗೆ ನೀವು ನೋಡ್ಬೋದು ಕುಂಕುಮ ಭರಣಿ. ಸೊ ಇದೆಲ್ಲ ಎಷ್ಟು ಪೀಸಸ್ ಬೇಕಾದ್ರೂ ಸಿಗುತ್ತೆ ಮೇಡಮ್. 100 ಪೀಸ್, 200 ಪೀಸ್, ಸಿಂಗಲ್ ಪೀಸ್ ಎಲ್ಲ ಸಿಗುತ್ತೆ. ಇಲ್ಲಿ ನೋಡ್ಬೋದು. ಮತ್ತೆ ಟೆಂಪಲ್ ಗೆ ಹೋಗುವಾಗ ನಾವು ಪೂಜಾ ಐಟಮ್ ಸ್ಟೋರೇಜ್ ಮಾಡೋದಕ್ಕೆ ಇದು ಎಲ್ಲ ಪೂಜಾ ಪೆಟ್ಟಿಗೆ. ಕಾಪರ್ ದ್ರಲ್ಲಿ ಬರುತ್ತೆ, ಬ್ರಾಸ್ ದಲ್ಲಿ ಬರುತ್ತೆ. ಸ್ಕ್ವೇರ್ ಶೇಪ್ ಬೇಕು ಸ್ಕ್ವೇರ್, ರೆಕ್ಟಾಂಗಲ್ ಬೇಕಂದ್ರೆ ರೆಕ್ಟಾಂಗಲ್. ಇದರಲ್ಲಿ ಡಿವಿಷನ್ ಬೇಕಂದ್ರೆ ಡಿವಿಷನ್ ಬರುತ್ತೆ. ಅದ್ರಲ್ಲಿ. ಹಾ ಮೇಡಮ್. ಮತ್ತೆ ಇಲ್ಲಿ ನೀವೆಲ್ಲ ನೋಡ್ಬೋದು ಇದೆಲ್ಲ ಆರತಿಗಳು ಮತ್ತೆ ಸಾಂಬ್ರಾಣಿ ಸ್ಪಾಟ್ಸ್ ಗಳು. ಇದು ಸಾಂಬ್ರಾಣಿ ಹಾಕೋದು ಪಾಟ್. ಇಲ್ಲಿ ನೀವು ನೋಡಿ ಇದು ಧೂಪ ಆರತಿ. ಸಾಂಬ್ರಾಣಿ ಮಾಡಿ ಇದು ವಿತ್ ಲಿಡ್ ಬರುತ್ತೆ, ಓಪನ್ ಲಿಡ್. ಮತ್ತೆ ಗಿಫ್ಟಿಂಗ್ ಗೆ ಲಾಂಗ್ ಹ್ಯಾಂಡಲ್ ದೀಪ. ಚಿಕ್ಕದ ಹ್ಯಾಂಡಲ್ ಬೇಕಂದ್ರೆ ಸ್ಮಾಲ್ ಹ್ಯಾಂಡಲ್ ದೀಪ ಅದು ಕೂಡ ಸಿಗುತ್ತೆ. ಸ್ಪೂನ್ ಆರತಿ. ಇದು ಕಮಲ್ ಪಂಚಾರತಿ ಅಂತ ಹೇಳ್ತಾರೆ. ಪಂಚಾರತಿ ಮತ್ತೆ ಕರ್ಪೂರ ಹಾಕೋದಿಕ್ಕೆ, ಆರತಿ ಮಾಡೋದಿಕ್ಕೆ ಟೆಂಪಲ್ಸ್ ದಲ್ಲಿ. ಮತ್ತೆ ಈಗ ಬನ್ನಿ ಮೇಡಮ್, ನಾನ್ ನಿಮ್ಗೆ ದೊಡ್ಡದು ಆರತಿ ತೋರಿಸ್ತೀನಿ. ಎಷ್ಟು ವೆರೈಟೀಸ್ ಇದೆ ಅಲ್ಲ. ಇದೆಲ್ಲ ಗಂಗಾ ಆರತಿ ಅಂತ ಹೇಳ್ತಾರೆ. ಸ್ಟೆಪ್ ಆರತಿ. ಇದರಲ್ಲಿ 21 ಆರತಿ ಬೇಕು 21 ಸಿಗುತ್ತೆ, 51 ಬೇಕು 51 ಸಿಗುತ್ತೆ, 108 ಬೇಕು 108 ಸಿಗುತ್ತೆ. ಆ ತರ ಎಲ್ಲ ಆರತಿಗಳು ಸಿಗುತ್ತೆ. ಮನೆ ಡೆಕೋರ್ಗೆ ಇದೆಲ್ಲ ಫ್ಲವರ್ ವಾಸ್. ಮನೆ ಡೆಕೋರ್ಗೆ ಗ್ಲಾಸ್ ಬ್ರಾಸ್ ಅಂಡ್ ಬ್ಲಾಕ್ ಫಿನಿಶ್. ಅದು ಬ್ರಾಸ್ ಬಟ್ ಆದ್ರೆ ಇದು ಕಲರ್ ಕೋಟಿಂಗ್. ಇದು ನೋಡಿ, ಇದು ಕಲರ್ ಕೋಟಿಂಗ್. ಇದರಲ್ಲಿ ಬೇರೆ ಕಲರ್ ಬೇಕಂದ್ರೆ ಕಲರ್ ಬರುತ್ತೆ. ನಿಮ್ಗೆ ಬರೀ ಗ್ಲಾಸ್ ಬೇಕಂದ್ರೆ ಗ್ಲಾಸು ಬರುತ್ತೆ. ಗ್ಲಾಸ್ ಅಂದ್ರೆ ಗ್ಲಾಸ್ ಫಿನಿಶಿಂಗ್. ಇಲ್ಲಿ ನೋಡಿ ಸ್ಟೂಲ್ಸ್. ಇದೆಲ್ಲ ಸ್ಟೂಲ್ಸ್ ದೇವ್ರು ಅಭಿಷೇಕ ಎಲ್ಲ ಮಾಡಕ್ಕೆ ಇಳಿಯಕ್ಕೆ. ಇದೆಲ್ಲ ಸ್ಟೂಲ್ಸ್ ಅಲ್ಲಿ ನಮ್ಮ ಹತ್ರ ಎಷ್ಟು ವೆರೈಟೀಸ್ ಇದೆ. ರೌಂಡ್, ಸ್ಕ್ವೇರ್, ಆ ತರ. ಟೆಂಪಲ್ ದಲ್ಲಿ ಮನೆಯಲ್ಲಿ ಶಿವಲಿಂಗ ಅಭಿಷೇಕ ಮಾಡೋದಿಕ್ಕೆ ಇದೆಲ್ಲ ಸೋಮಸೂತ್ರ. ಬ್ರಾಸ್ ಅಲ್ಲೂ ಬರುತ್ತೆ, ಕಾಪರ್ ಅಲ್ಲೂ ಬರುತ್ತೆ. ರೌಂಡ್ ಬೇಕಂದ್ರೆ ರೌಂಡ್ ಬರುತ್ತೆ. ಮತ್ತೆ ಇಲ್ಲಿ ನೀವು ನೋಡ್ಬೋದು ಆಂಜನೇಯ ಸ್ವಾಮಿ ಗದೆ. ಇದು ಫೋಲ್ಡೇಬಲ್ ಗದೆ, ವಾಶ್ ಮಾಡಕ್ಕೂ ಈಸಿ ಇರುತ್ತೆ. ಟೆಂಪಲ್ಸ್ ದಲ್ಲಿ ಯೂಸ್ ಮಾಡ್ಲಿಕ್ಕೆ ಆಂಜನೇಯ ಸ್ವಾಮಿ ಗದೆ. ಮತ್ತೆ ಇದು ತ್ರಿಶೂಲಂ. ತ್ರಿಶೂಲ್. ಇದರಲ್ಲಿ ವೇಲ್ ಬೇಕಂದ್ರೆ ವೇಲು ಸಿಗುತ್ತೆ ದೊಡ್ಡದು. ಮತ್ತೆ ಇಲ್ಲಿ ಎಲ್ಲ ನೀವು ನೋಡಬಹುದು ಮಿಕ್ಸ್ ಆರತಿ ದೀಪ. ಇದೆಲ್ಲ ಮಿಕ್ಸ್ ಆರತಿಗಳು. ಸೊ ಹೇಳ್ಬೇಕಂದ್ರೆ ಒನ್ ಸ್ಟಾಪ್ ಡೆಸ್ಟಿನೇಷನ್ ಫಾರ್ ಆಲ್ ಐಟಮ್ಸ್ ಅಂತ ಹೇಳ್ಬೋದು. ಬಂದಿದೀವಿ ಸೆಕೆಂಡ್ ಫ್ಲೋರ್ ಅಲ್ಲಿ. ಸೆಕೆಂಡ್ ಫ್ಲೋರ್ ಅಲ್ಲಿ ಇದೆಲ್ಲ ಬೌಲ್ ಐಟಮ್ಸ್ ಇದೆ, ಡೆಕೋರ್ ಐಟಮ್. ಮನೆಯಲ್ಲಿ ಡೆಕೋರ್ ಫ್ರೂಟ್ ಬೌಲ್ಸ್ ಎಲ್ಲ ಇಡ್ಲಿಕ್ಕೆ, ಇಲ್ಲಾಂದ್ರೆ ಸ್ಟೋರೇಜ್ ಎಲ್ಲ ಇಡ್ಲಿಕ್ಕೆ. ಇದು ಶಿವಲಿಂಗ ಅಭಿಷೇಕ ಮಾಡೋದಿಕ್ಕೆ ಸ್ಟ್ಯಾಂಡ್. ಇಲ್ಲಿ ನೋಡಿ ಇದೆಲ್ಲ ಗಿಫ್ಟಿಂಗ್ ಕೊಡೋದಿಕ್ಕೆ ಕಮಲ್ ಬೌಲ್ಸ್. ಚಿಕ್ಕ ಚಿಕ್ಕ ಕಟೋರಿಗಳು, ಕಲರ್ ಕಟೋರಿ.
ಇದು ಬೌಲ್ಸ್, ಈ ತರ ಎಲ್ಲ ಬೌಲ್ಸ್ ಇದೆ. ಮತ್ತೆ ಈಗ ನಾನು ನಿಮ್ಗೆ ತೋರಿಸ್ತೀನಿ. ನೀವು ಆಲ್ಮೋಸ್ಟ್ ಎಲ್ಲ ಕಡೆ ನೋಡಿರ್ತೀರ, ಹೌದು, ಕಾಮಾಕ್ಷಿ ದೀಪ ಅಂತ ಕೇಳಿರ್ತೀರ. ಇದೆಲ್ಲ ಕಾಮಾಕ್ಷಿ ದೀಪ, ಇದು ಅಷ್ಟಲಕ್ಷ್ಮಿ ದೀಪ. ಲಕ್ಷ್ಮಿ, ಇದು 8 ಅವತಾರ ಇದೆ ಲಕ್ಷ್ಮಿದು. ಕರೆಕ್ಟ್. ಅಷ್ಟಲಕ್ಷ್ಮಿ ಫಿನಿಶಿಂಗ್ ನೋಡಿ ಎಷ್ಟು ಶಾರ್ಪ್ ಫಿನಿಶಿಂಗ್ ಇದೆ. ಕರೆಕ್ಟ್. ಮತ್ತೆ ಇದು ವೇಲ್ ದೀಪ, ಇದು ಕಾಮಾಕ್ಷಿ ದೀಪ. ಓಕೆ. ನೀವು ಲ್ಯಾಕ್ ಫ್ರೀ ಸಿಲ್ಲಿ ಕೇಳಿದ್ರೆ ಲ್ಯಾಕ್ ಫ್ರೀ ಅಂದ್ರೆ ಈ ಟೈಪ್ ಗೋಲ್ಡ್ ಅಲ್ಲಿ, ಗೋಲ್ಡ್ ಕಲರ್ ಬೇಕಂದ್ರೆ ಗೋಲ್ಡ್ ಕಲರ್. ಇದು ನಾಮಲಕ್ಷ್ಮಿ ದೀಪ ಅಂತ ಹೇಳ್ತಾರೆ ಇದನ್ನ. ಓಕೆ, ತುಂಬಾ ವೆರೈಟೀಸ್ ಇದೆ. ಹೌದು ಮೇಡಮ್. ಇದು ತೂಕ ದೀಪ. ಇದರಲ್ಲಿ ನಿಮ್ಗೆ ಯಾವ ಫೀಟ್ ಚೈನ್ ಬೇಕೋ ಅಷ್ಟು ಫೀಟ್ ಚೈನ್ ಹಾಕಿ ಕೊಡ್ತೀವಿ. ಓಕೆ. 5 ವೀಕ್ ಬೇಕಂದ್ರೆ 5 ವೀಕ್, ಸಿಂಗಲ್ ವೀಕ್ ಬೇಕಂದ್ರೆ ಸಿಂಗಲ್ ವೀಕ್, ಆ ತರ. ಮತ್ತೆ ಗಿಫ್ಟಿಂಗ್ ಕೊಳ್ಳಿದಕ್ಕೆ ದೀಪ. ಹೌದು, ಇದೆಲ್ಲ ತುಂಬಾ ಜನ ಎಲ್ಲ ನೋಡ್ತಾ ಇರ್ತಾರೆ ಗಿಫ್ಟಿಂಗ್ ಬೇಕಂತ. ಇದೆಲ್ಲ ಗಿಫ್ಟಿಂಗ್ ಕೊಡೋದಿಕ್ಕೆ ದೀಪ. ಇದು ನೋಡಿ ಎಷ್ಟು ಸುಂದರವಾಗಿದೆ. ಪಾಲಿಶ್ ನೋಡಿ ಎಷ್ಟು ಕ್ಲೀನ್ ಪಾಲಿಶ್ ಇದೆ ಇದ್ರ ಮೇಲೆ. ಓಕೆ, ಇದೆಲ್ಲ ಅಪ್ರಾಕ್ಸಿಮೇಟ್ ಪೇರ್ಸ್ ಎಲ್ಲ ಏನ್ ಪ್ರೈಸ್ ಅಲ್ಲಿ ಬರುತ್ತೆ ಮೇಡಮ್? ಈ ಪ್ರೈಸಸ್ ಬಂದು 200, 300, 400, 500 ಆ ತರ ಸೈಜ್ ಮೇಲೆ ಕೂಡ ಅದು ವೇರಿಯೇಷನ್ ಹೋಗುತ್ತೆ. ಇದು ನಾನು ನಿಮ್ಗೆ ರೇಟ್ ಹೇಳಿರೋದು ಎಲ್ಲ ಅಪ್ರಾಕ್ಸ್ ಅದೇ, ಒಂದೊಂದು ಪ್ರೈಸ್ ಅಲ್ಲಿ ಇರುತ್ತೆ. ಇದು ನೀವು ನೋಡಬಹುದು ಎಷ್ಟೊಂದು ದೀಪ ವೆರೈಟೀಸ್ ಇದೆ, ಚಿಕ್ಕದ್ರಿಂದ ದೊಡ್ಡದವರೆಗೂ ಎಲ್ಲ ದೀಪ ಸಿಗುತ್ತೆ. ಈಗ ನಾವು ಬಂದಿದೀವಿ ಫಸ್ಟ್ ಫ್ಲೋರ್ ಅಲ್ಲಿ. ಇಲ್ಲಿ ಎಲ್ಲ ತಟ್ಟೆ ಐಟಮ್ಸ್ ಇದೆ, ಪರಾತ ಐಟಮ್ಸ್ ಇದೆ. ಇಲ್ಲಿ ನೀವು ನೋಡಬಹುದು ದೊಡ್ಡದು ಪರಾತ್ ಬೇಕಂದ್ರೆ ದೊಡ್ಡದು ಸಿಗುತ್ತೆ. ಲೇಸರ್ ಫಿನಿಶ್, ಮಿರರ್ ಪಾಲಿಶ್, ಆ ತರ ಐಟಮ್ಸ್ ಇದೆ. ಇಲ್ಲಿ ನೀವು ನೋಡಬಹುದು ಇದೆಲ್ಲ ಬ್ರಾಸ್ ಐಟಮ್ಸ್ ಸ್ಟಾಕ್. ಮತ್ತೆ ಕಾಪರ್ ರೇಂಜ್ ಬೇರೆ ಸ್ಟಾಕ್ ಇದೆ ನಮ್ಮ ಹತ್ರ. ಕಾಪರ್ ಐಟಮ್ಸ್, ಕಾಪರ್ ಗ್ಲಾಸಸ್, ಕಾಪರ್ ಪ್ಲೇಟ್ಸ್ ಬೇರೆ ಸ್ಟಾಕ್ ಇದೆ. ಇದೇ ತರ ನಿಮ್ಗೆ ಬ್ರಾಸ್ ಅಲ್ಲಿ ಟ್ರೇ ಏನಾದ್ರು ಬೇಕಂದ್ರೆ ಟ್ರೇದು ಸ್ಟಾಕ್ ಇದೆ. ಬನ್ನಿ ನಾನು ತೋರಿಸ್ತೀನಿ. ಸೊ ಹ್ಯೂಜ್ ವೆರೈಟೀಸ್. ರೌಂಡ್ ಅಲ್ಲಿ, ರೆಕ್ಟಾಂಗಲ್ ಅಲ್ಲಿ, ಓವಲ್ ಅಲ್ಲಿ ಎಲ್ಲ ಟ್ರೇ ಇದೆ. ಇದು ನೋಡಿ, ಇದು ರೆಕ್ಟಾಂಗಲ್ ಅಲ್ಲಿ, ಇದೆಲ್ಲ ಎಂಬೋಸ್ ಇದೆ, ಎನ್ಗ್ರೇವಿಂಗ್ ಇದೆ. ಇದನ್ನ ವಿಡಿಯೋದಲ್ಲಿ ಗೊತ್ತಾಗಲ್ಲ, ಬಟ್ ಇದು ಫೀಲ್ ಮಾಡಬಹುದು ನೀವು. ಇದರಲ್ಲಿ ಕಲರಿಂಗ್ ಆಗ್ಬೇಕಂದ್ರೆ ಕಲರಿಂಗ್ ಹಾಗೂ ಕೊಡ್ತೀವಿ ನಾವು. ಮತ್ತೆ ಚಿಕ್ಕದು ದಾನ ಕೊಳ್ಳಿದಕ್ಕೆ ಪ್ಲೇಟ್ಸ್ ಬೇಕಂದ್ರೆ ದಾನ ಕೊಳ್ಳಿದಕ್ಕೆ ನಮ್ಮ ಹತ್ರ ಪ್ಲೇಟ್ ಸಿಗುತ್ತೆ ನಿಮ್ಗೆ. ಕಾಪರ್ ದ್ರಲ್ಲಿ, ಬ್ರಾಸ್ ಅಲ್ಲಿ, ಯಾವ್ದ್ರಲ್ಲಿ ಕೇಳಿದ್ರೆ ಅದ್ರಲ್ಲಿ. ನಮ್ಮ ಹತ್ರ ಗೋಡೌನ್ ಅಲ್ಲಿ ಎಲ್ಲ ದೀಪ ವೆರೈಟೀಸ್ ಇದೆ. ಈ ಟೈಪ್ ದೀಪದಲ್ಲಿ 6 ಇಂಚಿಂದ ನಿಮ್ಗೆ 6 ಫೀಟ್ ವರೆಗೂ ಸಿಗುತ್ತೆ. ನವಿಲ್ ವೆರೈಟಿ ಬೇಕು, ನವಿಲ್ ವೆರೈಟಿ ಸಿಗುತ್ತೆ. ಕ್ರಾಸ್ ವೆರೈಟಿ ಬೇಕು, ಕ್ರಾಸ್ ವೆರೈಟಿ ಸಿಗುತ್ತೆ. ಕಳಶ ವೆರೈಟೀಸ್ ಬೇಕು, ಕಳಶ ವೆರೈಟಿನೂ ಸಿಗುತ್ತೆ. ಇದು ಜಸ್ಟ್ ಸ್ಯಾಂಪಲ್. ನಮ್ಮ ಹತ್ರ ತುಂಬಾ ಸ್ಟಾಕ್ ಇದೆ. ನೀವು ಬನ್ನಿ ಒಂದ್ಸಲಿ ವಿಸಿಟ್ ಮಾಡಿ, ಎಲ್ಲ ಐಟಮ್ಸ್ ನಿಮ್ಗೆ ಸಿಗುತ್ತೆ. ಮತ್ತೆ ನಮ್ಮ ಹತ್ರ ಡೆಕೋರ್ ಪರ್ಪಸ್ ಗೆ, ಮನೆ ಡೆಕೋರ್ ಪರ್ಪಸ್ ಗೆ, ಗಿಫ್ಟಿಂಗ್ ಪರ್ಪಸ್ ಗೆ ಈ ತರ ನಿಮ್ಗೆ ಉರ್ಲಿ, ಫ್ರೂಟ್ ಬೌಲ್ಸ್. ಇದು ಜರ್ಮನ್ ಸಿಲ್ವರ್ ಇಲ್ಲ, ಇದು ಕೋಟೆಡ್ ಇದೆ, ಬ್ರಾಸ್ ಕೋಟೆಡ್, ಸಿಲ್ವರ್ ಕೋಟೆಡ್. ಇದು ಗೋಲ್ಡ್ ಆಂಟಿಕ್. ಮತ್ತೆ ಇನ್ನು ಉರ್ಲಿ ಟೈಪ್ ಕಾರ್ವಿಂಗ್ ಬೌಲ್ ಏನಾದ್ರು ಬೇಕಂದ್ರೆ ಕಾರ್ವಿಂಗ್ ಬೌಲ್ ಇದೆ. ಇದ್ರ ಮೇಲೆ ಡಿಸೈನ್ ನೋಡಬಹುದು, ಎಷ್ಟು ಕಾರ್ವಿಂಗ್ ಆಗಿ ಡಿಸೈನ್ ಆಗಿದೆ. 3 legs ಬರುತ್ತೆ, ಒಳಗಡೆ ಫುಲ್ ಮ್ಯಾಟ್ ಫಿನಿಶ್ ಬರುತ್ತೆ. ನಾನ್ ನಿಮ್ಗೆ ತೋರಿಸಿರೋದು ಗಂಟೆ ನಿಮ್ಗೆ 100 grams ಇಂದ 100 kgs ವರೆಗೂ ಬೇಕಂದ್ರೆ ಸಿಗುತ್ತೆ. ಎಲ್ಲ ಟೈಪ್ ಗಂಟೆ ಸಿಗುತ್ತೆ. ಇಲ್ಲಿ ನೋಡಿ, ಇದು ಜೋಡಿ ಗಂಟೆ, ಮನೆಯಲ್ಲಿ ಉಪಯೋಗಿಸುವಂತ ಜೋಡಿ ಗಂಟೆ. ಮತ್ತೆ ದೊಡ್ಡದು ಟೆಂಪಲ್ ಬೆಲ್ 10 kg, ಇದೇ ಟೈಪ್ 100 kg, 150, 200 kg ಬರುತ್ತೆ. ಇದ್ರದ್ದು ಸೌಂಡ್ ನೋಡಿ ಯಾವ ತರ ಎಕೋ ಆಗುತ್ತೆ. ಸೊ ಈ ಟೈಪ್ ಅಲ್ಲಿ ನಿಮ್ಗೆ ಯಾವ ಸೈಜ್ ಗಂಟೆ ಕೇಳ್ತಾರೆ ಆ ಸೈಜ್ ನಾವು ಆರ್ಡರ್ ತಗೊಂಡು ನಿಮ್ಗೆ ಮಾಡಿಸ್ಕೊಡ್ತೀವಿ.